A very good evening to everyone. ಎಲ್ಲರಿಗೂ ನಮಸ್ಕಾರ. I'll just wait for a few seconds, then I will begin this session. So, very good evening. Welcome to Unacademy, India's largest learning platform. So, I apologize for the previous session. Shuru agittu and suddenly, there was a lot of network glitches ಇಂದ ಸ್ಟಾಪ್ ಮಾಡಬೇಕಾಗಿತ್ತು. ಸೊ ನಾವು ಎಲ್ಲಿಂದ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಬಟ್ ನಾವು ಏನು ಮಾಡಿದ್ವಿ ಅದನ್ನು ಸ್ವಲ್ಪ ರಿವೈಸ್ ಮಾಡಿಬಿಟ್ಟು ಶುರು ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ತೆ. ಆ್ಯಂಡ್ ಐ ರಿಯಲಿ ಸಿನ್ಸಿಯರ್ಲಿ ಆಸ್ಕ್ ಯು ಸಾರಿ ಬಿಕಾಸ್ ಆಫ್ ದಟ್ ಸೆಷನ್. ಐ ಹೋಪ್ ಇಟ್ ಇಸ್ ಫೈನ್, ನಿಮ್ಮಿಂದ ಪರವಾಗಿಲ್ಲ ಅನಿಸುತ್ತೆ. ಸೊ ನೋಡೋಣ, ನಾನು ಇವತ್ತು ಟೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಟೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಊಟ ಮಾಡಿದ್ರ ಮೇಡಮ್? ಈ ಕ್ಲಾಸ್ ಮುಗಿಸ್ಕೊಂಡು ಊಟ ಮಾಡ್ತೀನಿ ನಾನು. ನಿಮ್ದೆಲ್ಲ ಊಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ದಿನ ಎಲ್ಲ ತುಂಬ ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ಸೊ ಐ ಹೋಪ್ ಯುವರ್ ಡೇ ವಾಸ್ ವೆರಿ ಪ್ರೊಡಕ್ಟಿವ್. ಲೆಟ್ ಅಸ್ ಲರ್ನ್ ಅಬೌಟ್ ಟೆನ್ಸಸ್, ಗಳಿಗೆಗಳ ಬಗ್ಗೆ ನಾವು ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಸೊ ನಾವು ಈ ಸೆಷನ್ ಅಲ್ಲ, ಅಂದರೆ ನಂದು ಲಾಸ್ಟ್ ಸೆಷನ್ ಅಲ್ಲ, 10 minutes ಏನೋ ಆಗಿತ್ತಲ್ಲ, ಅದರ ಲಾಸ್ಟ್ ಸೆಷನಲ್ಲಿ ನಾವೇನೇನು ಮಾತಾಡಿದ್ವಿ? ಅದರ ಲಾಸ್ಟ್ ಸೆಷನಲ್ಲಿ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡಿದ್ವಿ, ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ನಾವು ಫ್ಯೂಚರ್ ಟೆನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಎಲ್ಲರಿಗೂ ನಮಸ್ಕಾರ ಮ್ಯಾಮ್. ಲಾಂಗ್ ಟೈಮ್ ನೋ ಸಿ ಟು ಯು. ನಿಮ್ಮನ್ನು ನೋಡಿರಲಿಲ್ಲ ನಾವು. ಆ್ಯಕ್ಚುಲಿ ಚಾಟ್ ಬಾಕ್ಸಲ್ಲಿ ಕಮೆಂಟ್ಸ್, ಲೈವ್ ಚಾಟ್ ಯಾರ್ಯಾರು ರೆಗ್ಯುಲರಾಗಿ ಮಾಡ್ತಾರೆ, ಆನ್ಸರ್ ಮಾಡ್ತಾರೆ ಅಂತ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಐ ಹೋಪ್ ಯು ಆರ್ ಡೂಯಿಂಗ್ ಫೈನ್. ಹಾಂ, ಟೆನ್ಸಸ್ ಅಂತ ಬಂದಾಗ ನಾವೇನೇನು ಕಲ್ತಿದ್ವಿ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಟೆನ್ಸ್ ಅಂತ ಕಲ್ತಿದ್ವಾ ನಾವು? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಟೆನ್ಸು 3 ಟೆನ್ಸ್ ಆಯಿತು. ಆದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಟೆನ್ಸ್ ಕೆಳಗಡೆ ನಮಗೆ 4 ಥರದ ವಿಧಗಳಿದೆ. ಹಾಂ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ತಾ ಇದ್ವಿ. ವೆರಿ ನೈಸ್, ಥ್ಯಾಂಕ್ ಯು. ಅದ್ರ ಮುಂಚೆ ಒಂದು ಸ್ವಲ್ಪ ರಿವೈಸ್ ಮಾಡಿಬಿಡ್ತೀನಿ, ಸ್ವಲ್ಪ ಕಟ್ ಆಗಿದೆ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೇನು, ಅದು ಏನು, ಆ್ಯಂಡ್ 4 ವಿಧಗಳಿದೆ ಅಂತ ನಾವು ಹೇಳಿದ್ವಿ. ಆ 4 ವಿಧಗಳೇನು? ಒಂದು ಸಿಂಪಲ್ ಆಗುತ್ತೆ, ಒಂದು ಕಂಟಿನ್ಯೂಸ್ ಆಗುತ್ತೆ, ಒಂದು ಪರ್ಫೆಕ್ಟ್ ಆಗುತ್ತೆ, ಒಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ನಮಗೆ 3 ಟೆನ್ಸ್ ಕೆಳಗಡೆನೂ 4 ಥರ ಬರುತ್ತೆ. ಆ್ಯಂಡ್ ನಾನು ಈ ಸೆಷನಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಕೊಡ್ತೀನಿ, ದಟ್ ಈಸ್ ವರ್ಬ್ ಫಾರ್ಮ್. V1, V2, V3, V4, V5 ಅಂತ ಇದೆಯಲ್ಲ, ಅಂದರೆ ಏನು ಅಂತ ನಾವು ಈ ಸೆಷನಲ್ಲಿ ಕಲಿಯೋಣ. ಸೊ ರೈಟ್ ನೌ ವಿ ವಿಲ್ ಕಾನ್ಸಂಟ್ರೇಟ್. ಪರ್ಸೆಂಟ್ ಅಲ್ಲ, ನಾವಿಲ್ಲಿ ಪರ್ಸೆಂಟ್ ಬಗ್ಗೆ ಮಾತಾಡ್ತಾನಿಲ್ಲ, ನಾವು ಬರೀ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಮಾತಾಡ್ತೀವಿ. ಏನಕ್ಕೆ ನಾವು ಟೆನ್ಸಸ್ ಕಲಿತಿದ್ದೀವಿ ಹೇಳಿ? SSC ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಬಂದಾಗ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಇರುತ್ತೆ, ನಿಮಗೆ ಎರರ್ ಸ್ಪಾಟಿಂಗ್ ಇರುತ್ತೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇರುತ್ತೆ. ಇದಕ್ಕೆಲ್ಲ ನೀವೇನು ಕಲಿಬೇಕಾಗಿದೆ? ಟೆನ್ಸಸ್ ಕಲಿಬೇಕಾಗಿದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಕಂಪ್ಲೀಟ್ ಆಗಿ ನೀವು ಕಲಿತ್ರೆ ಯು ವಿಲ್ ನೋ ವಾಟ್ ಟು ಸಾಲ್ವ್, ಹೌ ಟು ಸಾಲ್ವ್. ನಿಮಗೆ ಗೊತ್ತಿರಬೇಕು. ಎನಿ ಎಕ್ಸಾಮ್, ಅದು SSC ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ ಅಂತಲೇ ಅಲ್ಲ, ಯಾವುದೇ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತೊಗೊಂಡ್ರು ಅಲ್ಲಿ ಏನಿರುತ್ತೆ? ಇಂಗ್ಲೀಷ್ ಇರುತ್ತಲ್ಲ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಲರ್ನ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಲೆಟ್ ಅಸ್ ಕಂಟಿನ್ಯೂ. ಕ್ವಿಕ್ಕಾಗಿ ನಾನು ಒಂದೊಂದ್ಸತಿ ರಿವೈಸ್ ಮಾಡಿಬಿಡ್ತೀನಿ. ಇದರಲ್ಲಿ ಏನೂ ಅರ್ಥ ಆಗದೆ ಇರೋವಂಥದ್ದು, ಕಷ್ಟ ಆಗಿರೋದಂಥದ್ದು ಏನೂ ಇಲ್ಲ. ನಾವೀಗ ಸಿಂಪಲ್ ಪಾಸ್ಟ್ ಟೆನ್ಸ್ನ ಎಲ್ಲೆಲ್ಲಿ ಬಳಸ್ತೀವಿ ಗೊತ್ತಾ? ಯಾವ್ದಾರ ಆ್ಯಕ್ಷನ್ ಇಲ್ಲ, ಈವೆಂಟ್ ಇಲ್ಲ, ಕಂಡೀಷನ್. ಪಾಸ್ಟ್ ಅಂದರೆ ಮುಂಚೆನೇ ಆಗಿಬಿಟ್ಟಿದೆ, ಆವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತೀವಿ. ಇಲ್ಲ ನಾವು ಟೈಮ್ ಪೀರಿಯಡ್ ಮೆನ್ಷನ್ ಮಾಡ್ತಿದ್ದೀವಿ, ಇಲ್ಲ ನಾವು ಟೈಮ್ ಪೀರಿಯಡ್ ಮೆನ್ಷನ್ ಮಾಡ್ತಿಲ್ಲ. ಯಾವಾಗ ನಾವು ಏನಾರೋ ಒಂದು ಆಗೋಗಿರೋ ಈವೆಂಟ್ ಬಗ್ಗೆ ಇಲ್ಲ ಕಂಡೀಷನ್ ಬಗ್ಗೆ ಮಾತಾಡುವಾಗ ಸಿಂಪಲ್ ಪಾಸ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲ ಈ ಟೈಮ್ ಪೀರಿಯಡ್ ಅಂತ ಬಂದಾಗ 2014 ಅಂತ ನಾವು ಮೆನ್ಷನ್ ಮಾಡಿದ್ರೆ ಟೈಮ್ ಪೀರಿಯಡ್ ಆಗುತ್ತೆ. ಲಾಂಗ್ ಬ್ಯಾಕ್ ಅಂತ ಹೇಳಿದ್ರೆ ನಾವು ಮೆನ್ಷನ್ ಮಾಡ್ತಿಲ್ಲ ಯಾವ ಟೈಮು ಅಂತ, ಎರಡೂ ಪಾಸ್ಟ್ ಆಗುತ್ತೆ. ಓಕೆನಾ? ಈಗ ಜಾಯ್ನ್ ಆಗಿರೋರಿಗೆಲ್ಲರಿಗೂ ನಮಸ್ಕಾರ. ಆ್ಯಂಡ್ ರೆಫರ್ ಆರ್ ಡಿಸ್ಕ್ರೈಬ್ ಎನ್ ಆ್ಯಕ್ಷನ್ ದಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಆ್ಯಂಡ್ ದೆರ್ ಇಸ್ ನೋ ಟೈಮ್ ಪೀರಿಯಡ್ ಮೆನ್ಷನ್.
ಆನ್ ಆಕ್ಷನ್ ಆರ್ ಅಕರೆನ್ಸ್ ಆಫ್ ಎನ್ ಈವೆಂಟ್ ದಟ್ ಇಸ್ ಡನ್ ರಿಪೀಟೆಡ್ಲಿ ಆ್ಯಂಡ್ ರೆಗ್ಯುಲರ್ಲಿ. ಪಾಸ್ಟಲ್ಲಿ ಒಂದು ಆ್ಯಕ್ಷನ್ ಆಗ್ತಾನೇ ಇರುತ್ತೆ. ಒಂದು ರಾಜ ಎಲ್ಲೋ ಹೋಗ್ತಾನೆ ಇದ್ದ, ಇಲ್ಲ ಒಂದು ರಾಜ ಯುದ್ಧಕ್ಕೆ ಹೋಗ್ತಾನೆ ಇದ್ದ, ಪದೇ ಪದೇ ಯುದ್ಧಕ್ಕೆ ಹೋಗ್ತಾನೆ ಇದ್ದ ಅಂತ ಅಂದಾಗ ನಾವು ಪಾಸ್ಟ್ ಈವೆಂಟ್ ಮಾತಾಡ್ತಿದ್ದೀವಿ. ಅದೆಲ್ಲ ನಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಆ್ಯಂಡ್ ಡಿಸ್ಕ್ರೈಬ್ ಅ ಸ್ಟೇಟ್ ಆಫ್ ಮೈಂಡ್ ಇನ್ ದ ಪಾಸ್ಟ್ ಆರ್ ಅ ಫೀಲಿಂಗ್ ದಟ್ ವಾಸ್ ಫೆಲ್ಟ್ ಇನ್ ದ ಪಾಸ್ಟ್. ಬರೀ ಆ್ಯಕ್ಷನ್ಸ್ ಕಂಡೀಷನ್ ಬಗ್ಗೆ ಅಲ್ಲ, ನಿಮ್ಮ ಸ್ಥಿತಿ ಬಗ್ಗೆ. ನೀವು ಏನಂದರೆ, ನೀವು ಎಲ್ಲೋ ಹೋಗಿರ್ತೀರಾ, ಇಲ್ಲ ಎಲ್ಲೋ ಇದ್ದೀರಾ, ಬಟ್ ನಿಮಗೆ ಅದು ಇಷ್ಟ ಆಗಿಲ್ಲ, ನಿಮ್ಗೇನೋ ಒಂದು ಇಷ್ಟ ಆಯಿತು, ನಿಮಗೆ ತುಂಬ ಖುಷಿ ತಂತು ಒಂದು ವಿಷಯ ಪಾಸ್ಟಲ್ಲಿ, ಒಂದು 2-3 ವರ್ಷಗಳ ಹಿಂದೆ, ಇಲ್ಲ ಒಂದು ದಿನದ ಹಿಂದೆನಾರು ಆಗಲಿ, ನೀವು ಏನು ಆಗೋಗಿರೋದ್ರ ಬಗ್ಗೆ ಮಾತಾಡ್ತಿದ್ದೀರಾ, ನಿಮ್ಮ ಕಂಡೀಷನ್ ಇನ್ಕ್ಲೂಡೆಡ್ ಯುವರ್ ಕಂಡೀಷನ್ ದಟ್ ವಿಲ್ ಬಿಕಮ್ ಸಿಂಪಲ್ ಪಾಸ್ಟ್ ಟೆನ್ಸ್. ಯಾರು ಸತ್ತೋಗಿರೋದ್ರ ಬಗ್ಗೆ ಮಾತಾಡೋರು, ಯಾರು ನಮ್ಮ ಹತ್ರ ಇಲ್ಲ ಈಗ, ಅದ್ರ ಬಗ್ಗೆ ಮಾತಾಡುವಾಗಲೂ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಡಿಸ್ಕ್ರೈಬ್ಸ್ ಈವೆಂಟ್ಸ್ ದಟ್ ಹ್ಯಾವ್ ಅಕರ್ಡ್ ಇನ್ ಕ್ವಿಕ್ ಸಕ್ಸೆಷನ್ ಇನ್ ದ ಪಾಸ್ಟ್. ಕ್ವಿಕ್ ಸಕ್ಸೆಷನ್ ಅಂದರೆ ಏನು? 2014, 15, 16, 17, 18 ಪದೇ 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 ಇದಾಗ್ತಿದೆಯಲ್ಲ, ಆವಾಗಲೂ ನಾವು ಸಿಂಪಲ್ ಪಾಸ್ಟ್ ಅಂತೀವಿ. ನಾನು ಇದು ಕ್ವಿಕ್ಕಾಗಿ ರಿವೈಸ್ ಮಾಡ್ತಿದ್ದೀನಿ, ಯಾಕಂದರೆ ಇದನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ನಾವಿವತ್ತು ಎಕ್ಸಸೈಸಸ್ ಸಾಲ್ವ್ ಮಾಡ್ತಿರೋದ್ರಿಂದ ನಾನೊಂದು ಕ್ವಿಕ್ ರಿವಿಷನ್ ಮಾಡ್ತಿರೋದು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಕಂಟಿನ್ಯೂಸ್ ಅಂತ ನಿಮ್ಗೆ ಎಲ್ಲೆಲ್ಲಿ ಪದ ಬರುತ್ತೋ ಅಲ್ಲಿ ಪ್ಲೀಸ್ INGನ ಇನ್ವಾಲ್ವ್ ಮಾಡಿಬಿಡಿ. ಪಾಸ್ಟ್ ಕಂಟಿನ್ಯೂಸ್ ಇಸ್ ಫಾರ್ಮ್ ಯೂಸಿಂಗ್ ದ ಪಾಸ್ಟ್ ಟೆನ್ಸ್ ಆಫ್ ದ ವರ್ಬ್. ಈಗ ನಾವು ಇನ್ನೊಂದು ಈ ಸೆಷನಲ್ಲಿ ಇನ್ನೊಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ಟು ಬಿ ಅಂತ ನಮಗೆ ವರ್ಬ್ ಫಾರ್ಮ್ ಇರುತ್ತೆ. ಇದರಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಟು ಬಿದು ಪಾಸ್ಟ್ ಏನಾಗುತ್ತೆ? ವಾಸ್, ವರ್ ಆಗುತ್ತೆ. ಹ್ಯಾವ್, ಹ್ಯಾಸ್ ಆಗುತ್ತೆ. ವಿಲ್ ಇಲ್ಲ ಶಾಲ್ ಆಗುತ್ತೆ. ಓಕೆನಾ? ಸೊ ಇದು ನಮಗೆ ಟು ಬಿದು ಫಾರ್ಮ್ಸ್. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ವಾಸ್, ವರ್ ಅಂದರೆ ಯಾವಾಗಲೂ ಪಾಸ್ಟ್ ಬಗ್ಗೆನೇ ಮಾತಾಡ್ತಿರ್ತೀವಿ. ಪ್ರೆಸೆಂಟ್ ಅಂದರೆ ಹ್ಯಾವ್, ಹ್ಯಾಸ್. ಫ್ಯೂಚರ್ ಅಂದರೆ ವಿಲ್, ಶಾಲ್. ಸೊ ಇದು ಟು ಬಿದು ಫಾರ್ಮ್ಸ್. ಮೇಡಮ್ 7 ಗಂಟೆಗೆ ಕ್ಲಾಸ್ ಇಲ್ವಾ? ಮೇಡಮ್ ಡೈಲಿ ಯುವರ್ ಕ್ಲಾಸ್ ಟೈಮಿಂಗ್. ನನ್ನ ಕ್ಲಾಸ್ ಟೈಮಿಂಗ್ 7 ಗಂಟೆಗೇನೆ. 7 ಗಂಟೆಗೆ ನನ್ನ ಕ್ಲಾಸ್ ಶುರುವಾಗಿತ್ತು, ಬಟ್ ಏನೋ ನೆಟ್ವರ್ಕ್ ಗ್ಲಿಚ್, 1 ನಿಮಿಷ ವೈಫೈ ಈ ಕಡೆ ಆ ಕಡೆ ಹೋಗಿದ್ದಕ್ಕೆ ನನ್ನ ಕ್ಲಾಸ್ ಅದು ಒಂದು ಸ್ವಲ್ಪ ಏರುಪೇರ್ ಆಯಿತು. ಪ್ರತಿದಿನ ನನ್ನ ಕ್ಲಾಸ್ 7 ಗಂಟೆಗೆ, ಇವತ್ತು ಒಂದೇ ದಿನ ನನ್ನ ಕ್ಲಾಸ್ 9 ಗಂಟೆಗೆ. ಸೊ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಮಾತಾಡೋಣ. ಇಲ್ಲಿ ಹೇಗೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಕನ್ಸಿಡರ್ ಮಾಡಬೇಕು ಅಂದರೆ, ಇಂಡಿಕೇಟ್ ದಟ್ ಅನ್ ಆ್ಯಕ್ಷನ್ ಹ್ಯಾಪೆಂಡ್ ವೈಲ್ ಅನದರ್ ವಾಸ್ ಇನ್ ಪ್ರೋಗ್ರೆಸ್. ನೋಡಿ, 2 ಆ್ಯಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಫಸ್ಟ್ ಆ್ಯಕ್ಷನ್ ಆ್ಯಂಡ್ ಸೆಕೆಂಡ್ ಆ್ಯಕ್ಷನ್. 1 ಸೆಕೆಂಡ್. ಫಸ್ಟ್ ಆ್ಯಕ್ಷನ್ ಆ್ಯಂಡ್ ಸೆಕೆಂಡ್ ಆ್ಯಕ್ಷನ್. ಸೊ ಒಂದು ಆ್ಯಕ್ಷನ್ ಮುಗ್ದೋಗಿದೆ, ಇನ್ನೊಂದು ಆ್ಯಕ್ಷನ್ ನಡೀತಾ ಇದೆ. ಫಸ್ಟ್ ಆ್ಯಕ್ಷನ್ ಮುಗ್ದೋಗಿದೆ, ಫಸ್ಟ್ ಆ್ಯಕ್ಷನ್ is over. Second action is in progress. But ಇದು ಎರಡು ಪಾಸ್ಟಲ್ಲಿ ನಡೆದಿರೋದು, ಪ್ರೆಸೆಂಟಲ್ಲಿ ಅಲ್ಲ. ಸೊ ರಿಮೆಂಬರ್ ದಟ್ ಕ್ಲಿಯರ್ಲಿ. ಓಕೆನಾ? ಇದು ನಮಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ವಿಲ್, ಶಾಲ್, ಹ್ಯಾವ್, ಹ್ಯಾಸ್, ವಾಸ್, ವರ್. ಓಕೆ, ಗುಡ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಕಂಟಿನ್ಯೂಸ್ ಅಂತ ಆದಾಗ ಏನಾಯಿತು? ಒಂದು ಆ್ಯಕ್ಷನ್ ಮುಗ್ದೋಗಿದೆ, ಇನ್ನೊಂದು ಪ್ರೋಗ್ರೆಸ್ಸಲ್ಲಿ ಇತ್ತು ಪಾಸ್ಟಲ್ಲಿ ಅಂತ ಬಂದಾಗ ನಮಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು? ದಟ್ ಹ್ಯಾಪೆಂಡ್ ಇನ್ ದ ಪಾಸ್ಟ್ ಬಿಫೋರ್ ಅನದರ್ ಈವೆಂಟ್ ಇನ್ ದ ಸಿಂಪಲ್ ಪಾಸ್ಟ್ ವಾಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಇದು ಕೇಳಿಸ್ಕೊಳ್ಳೋಕ್ಕೆಲ್ಲ ರೈಮಿಂಗ್ ಥರ ಇರ್ಬೋದು. ಕನ್ನಡದಲ್ಲಿ ಈಸಿಯಾಗಿ ಹೇಳ್ಬೇಕು ಅಂದರೆ, ಫಸ್ಟ್ ಆ್ಯಕ್ಷನ್ ತಗೊಳ್ಳೋಣ, ಸೆಕೆಂಡ್ ಆ್ಯಕ್ಷನ್ ತಗೊಳ್ಳೋಣ. ಓಕೆನಾ? ಫಸ್ಟ್ ಆ್ಯಕ್ಷನ್, ಸೆಕೆಂಡ್ ಆ್ಯಕ್ಷನ್ ತಗೊಂಡಿದ್ದೀವಿ. ಇದು ಕಂಪ್ಲೀಟ್ ಆಗಿದೆ, ಇದು ಕಂಪ್ಲೀಟ್ ಆಗಿದೆ. ಓಕೆನಾ? ಬಟ್ ಯಾವಾಗ ಕಂಪ್ಲೀಟ್ ಆಗಿದೆ? ಇದು ಕಂಪ್ಲೀಟ್ ಆಗಿ ತುಂಬ ಟೈಮೇ ಆಗಿದೆ, ಬಟ್ ಇದು ರೀಸೆಂಟಾಗಿ ಕಂಪ್ಲೀಟ್ ಆಗಿದೆ, ಬಟ್ ಪಾಸ್ಟಲ್ಲಿ. ಓಕೆನಾ? ಅರ್ಥ ಆಯ್ತಾ? ಪಾಸ್ಟ್ ಪರ್ಫೆಕ್ಟ್ ಅಂದರೆ ನಾನು ಕನ್ನಡದಲ್ಲಿ ಇನ್ನೂ ಸುಲಭವಾಗಿ ಹೇಳ್ತಾ ಇದ್ದೀನಿ. ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿಬಿಟ್ಟಿದೆ ತುಂಬ ಮುಂಚೆ, ಬಟ್ ಇನ್ನೊಂದು ಆ್ಯಕ್ಷನ್ ಕೂಡ ಕಂಪ್ಲೀಟ್ ಆಗಿದೆ. 2 ಆ್ಯಕ್ಷನ್ನು ಕಂಪ್ಲೀಟ್ ಆಗಿದೆ. Is it clear to all of you? The situations where a past perfect tense is used are to indicate an event that has occurred and been completed in the past. ರಾಜ ಹೋದ, ರಾಜ ಸಾಯಿಸ್ತ. ಓಕೆನಾ? 2 ಕಂಪ್ಲೀಟ್ ಆಗಿರೋ ಆ್ಯಕ್ಷನ್. ಹೋಗಿರೋದು ಕಂಪ್ಲೀಟ್ ಆಗಿರೋ ಆ್ಯಕ್ಷನು, ಅವ್ನು ಸಾಯಿಸಿರೋದು ಕಂಪ್ಲೀಟ್ ಆಗಿರೋ ಆ್ಯಕ್ಷನು. ಸಾಯಿಸಿರೋದ್ರಕ್ಕಿಂತ ಇನ್ನೊಂದು ವರ್ಡ್ ತಗೊಳ್ಳೋಣ, ಯುದ್ಧ ಗೆದ್ದ ಅಂತ ತಗೊಳ್ಳೋಣ. ಸೊ ದಟ್ ಈಸ್ ಆಲ್ಸೋ ಆನ್ ಕಂಪ್ಲೀಟೆಡ್ ಆ್ಯಕ್ಷನ್. ಮೀನು ಹ್ಯಾಡ್ ಬಾರೋಡ್ ಮನಿ ಫ್ರಮ್ ದ ಬ್ಯಾಂಕ್ ಟು ಬೈ ಹರ್ ನ್ಯೂ ಕಾರ್. ಅವಳು ದುಡ್ಡನ್ನ ತಗೊಂಡು ಬಿಟ್ಟಿದ್ಲು ಅವಳು ಹೊಸ ಕಾರ್ ತಗೊಳ್ಳೋದಕ್ಕೆ. ವಿ ಹ್ಯಾಡ್ ಕ್ಲೀನ್ಡ್ ಅಪ್ ಟೆರೆಸ್ ಬಿಫೋರ್ ದ ವಾಚ್ಮ್ಯಾನ್ ಅರೈವ್ಡ್. ಟೆರೆಸ್ಸು ಕ್ಲೀನ್ ಆಗಿದೆ, ವಾಚ್ಮ್ಯಾನು ಬಂದರು. ಓಕೆನಾ? ವಿ ಹ್ಯಾಡ್ ರೀಚ್ ದೇರ್ ಹೌಸ್ ಆಫ್ಟರ್ ದ ಡಿನ್ನರ್ ವಾಸ್ ಓವರ್. ನಾವು ಯಾವಾಗ ಮನೆಗೆ ಹೋದ್ವಿ ಅಂದರೆ ಊಟನೇ ಮುಗ್ದೋಗಿತ್ತು. ಮನೆಗೆ ಹೋದ್ವಿ, ಬಟ್ ಊಟನೂ ಮುಗ್ದೋಗಿತ್ತು.
ಸಿ 2 ಆ್ಯಕ್ಷನು ನಮಗೆ ಇಲ್ಲಿ ಕಂಪ್ಲೀಟ್ ಆಗಿರೋದು ಗೊತ್ತಾಗ್ತಿದೆ. ಸೊ ದಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅರ್ಥ ಆಯ್ತಾ ಅಂತ ಎಲ್ಲರೂ ಒಂದ್ಸತಿ ಕ್ವಿಕ್ಕಾಗಿ ಲೈವ್ ಚಾಟಲ್ಲಿ ನನಗೆ ಹಾಕ್ಬಿಟ್ರೆ ಐ ವಿಲ್ ಪ್ರೊಸೀಡ್. ಹಾಂ, ಓಕೆ. ಸೊ ನಾವು ಇದನ್ನು ಮಾಡಿದ್ವಿ. ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾನು ಒಂದ್ಸತಿ ಹೇಳ್ಬಿಡ್ತೀನಿ ಏನು ಅಂತ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ, ಹಾಂ, ವಂಡರ್ಫುಲ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಏನು ಅರ್ಥ ಆಗುತ್ತೆ ಗೊತ್ತಾ ನಿಮಗೆ? ದಿಸ್ ಟೆನ್ಸ್ ಇಸ್ ಯೂಸ್ ಟು ಡಿಸ್ಕ್ರೈಬ್ ಆಕ್ಷನ್ಸ್ ದಟ್ ಆರ್ ಗೋಯಿಂಗ್ ಆನ್ ಇನ್ ದ ಪಾಸ್ಟ್ ಅಂಟಿಲ್ ಅನದರ್ ಆಕ್ಷನ್ ಇನ್ ದ ಪಾಸ್ಟ್ ಹ್ಯಾಪನ್. ಒಂದು ಆಕ್ಷನ್ ನಡೀತಾನೇ ಇರುತ್ತೆ, ಓಕೆನಾ? ಇನ್ನೊಂದು ಆಕ್ಷನ್ ಶುರು ಆಗೋ ಮುಂಚೆ ಒಂದು ಆಕ್ಷನ್ ನಡೀತಾನೆ, ಇಟ್ಸ್ ಇನ್ ದ ಪ್ರೋಗ್ರೆಸ್, ಬಟ್ ಇನ್ನೊಂದು ಆಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಇನ್ ದ ಪಾಸ್ಟ್. ಪಾಸ್ಟಲ್ಲಿ 4 ಥರ ಇದೆಯಲ್ಲ, ಏನೇನು 4 ಥರದ್ರಲ್ಲಿ ಆಗುತ್ತೆ ಎಲ್ಲ ಪಾಸ್ಟಲ್ಲೇ ಆಗೋದು. ಸೊ ನಾವು ಲೆಟ್ ಅಸ್ ಕಾನ್ಸಂಟ್ರೇಟ್ on the conditions for an action that has occurred over a period of time, having begun in the past, to describe an action started and finished in the past before another past actions. ಅಂದರೆ ಒಂದು ಆಕ್ಷನ್ ಸ್ಟಾರ್ಟ್ ಆಗಿದೆ, ಒಂದು ಆಕ್ಷನ್ ಮುಗ್ದೋಗಿದೆ, ಇನ್ನೊಂದು ಆಕ್ಷನ್ ಶುರು ಆಗೋ ಮುಂಚೆ. ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರಿ, ನೀವು ಎಕ್ಸಾಮ್ ಕೂಡ ಬರೆದ್ರಿ, ಬಟ್ ನೀವು ಇನ್ನೊಂದು ಸತಿ ಪ್ರಿಪೇರ್ ಆಗೋ ಮುಂಚೆ ಇದನ್ನು, ಇನ್ನೊಂದು ಸೆಮಿಸ್ಟರ್ ಬರೋ ಮುಂಚೆ ಇದನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಯೂಸ್ಡ್ ರೆಗ್ಯುಲರ್ಲಿ used in reported speech where the present perfect continuous tense becomes past perfect continuous tense. ನೋಡಿ ಏನಂತ, ಇಟ್ ಈಸ್ ಆಲ್ಸೋ ಯೂಸ್ಡ್ ರೆಗ್ಯುಲರ್ಲಿ. ಅಂದರೆ ನಾವು ರಿಪೋರ್ಟೆಡ್ ಸ್ಪೀಚ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಅಂತ ಎಲ್ಲ ಬರಿತೀವಲ್ಲ, ಸೊ ಆವಾಗ ನಾವು ಈ ಪರ್ಟಿಕ್ಯುಲರ್ ಟೆನ್ಸ್ ಫಾರ್ಮ್ನ ಬಳಸ್ತೀವಿ. ಲೆಟ್ ಅಸ್ ಕಂಟಿನ್ಯೂ. ಇದನ್ನ ನೀವು ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾ ಇರೋದು. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಏನಂತಾರೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ. ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ನಾವು ನಿಜ ಹೇಳ್ತೀವೋ ಈ ರೈಟ್ ಮೂಮೆಂಟಲ್ಲಿ, ದಟ್ ಇಸ್ ಸಿಂಪಲ್. ಅಂದರೆ ನಿಜ ಅಂದರೆ ಏನು? ಸೈಂಟಿಫಿಕ್ ನಿಜ ಅಂದ್ರೇನು? ಇದು ಪೆನ್ನೆನೇ ಅಂತೀರಾ, ಸೂರ್ಯನೇ ಅಂತೀರಾ, ಚಂದ್ರನೇ ಅಂತೀರಾ, ಇಲ್ಲ ಒಂದು ಹಣ್ಣು ತಗೊಂಡ್ರೆ ಹಣ್ಣು ಹೆಸರು ಹೇಳ್ತೀರಾ. ಸೊ ಆ ಫ್ಯಾಕ್ಟ್ಸ್ ಎಲ್ಲ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಫ್ಯಾಕ್ಟ್ಸ್ ಬಗ್ಗೆ ನಾವು ಮಾತಾಡುವಾಗ ಏನಂದರೆ ವಿ ಹ್ಯಾವ್ ಟು ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆ್ಯಂಡ್ ರೂಟ್ ಫಾರ್ಮ್ ಆಫ್ ದ ವರ್ಬ್, ಈಗ ಸ್ಲೀಪ್ ಅಂತ ಬೇಸ್ ವರ್ಡ್ ಇರುತ್ತೆ. ಸೊ ನಾವು ಇದನ್ನು ಚೇಂಜ್ ಮಾಡಲ್ಲ. ಸ್ಲೆಪ್ಟ್ ಆರ್ ವಿಲ್ ಸ್ಲೀಪ್ ಅಂತ ಅನ್ನಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ. ಸಿಂಪಲ್ ಪ್ರೆಸೆಂಟಲ್ಲಿ ಏನಿದೆಯೋ ವರ್ಡ್ ಅದನ್ನೇ ಯೂಸ್ ಮಾಡ್ತೀವಿ, ಓಕೆನಾ? ಜಸ್ಟ್ ಕಾನ್ಸಂಟ್ರೇಟ್ ಮಾಡೋದಾದರೆ, ಹಾಂ, ಟು ಫಾರ್ ಆಕ್ಟಿವಿಟೀಸ್ ದಟ್ ವಿ ಡೂ ಡೈಲಿ, ರೆಗ್ಯುಲರ್ಲಿ ಆರ್ ಹ್ಯಾಬಿಚುಲಿ. ಅಂದರೆ ದಿನ ಮಾಡೋ ರೊಟೀನ್ ಆಕ್ಟಿವಿಟಿ, ಇಲ್ಲ ಏನಂದರೆ ನಾವು ದಿನ ಹೇಳೋದು, ಇಲ್ಲ ದಿನ ಜಿಮ್ಗೆ ಹೋಗೋದು, ಇಲ್ಲ ದಿನ ಕಾಲೇಜ್ಗೆ ಸ್ಕೂಲ್ಗೆ ಹೋಗೋದು, ಇದ್ರ ಬಗ್ಗೆ ಎಲ್ಲ ಮಾತಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ತೀವಿ. ಆ್ಯಂಡ್ ಟು ಎಕ್ಸ್ಪ್ರೆಸ್ ಥಾಟ್ಸ್, ಫೀಲಿಂಗ್ಸ್, ಒಪಿನಿಯನ್ಸ್, ಬಿಲೀಫ್ಸ್, ಈ ಕ್ಷಣದಲ್ಲಿ ನಿಮ್ಗೆ ಏನು ಅನ್ನಿಸ್ತಿದೆಯೋ ಅದ್ರ ಬಗ್ಗೆ ಮಾತಾಡುವಾಗ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀರಾ. ಫಾರ್ ಅ ಪ್ಲ್ಯಾನ್ಡ್ ಆ್ಯಕ್ಷನ್ ಆರ್ ಈವೆಂಟ್ ದಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್, ಏನೋ ನೀವು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸೊ ಆವಾಗ ಕೂಡ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೇ ಬಳಸೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಫ್ಯೂಚರ್ ಬಗ್ಗೆ ಮಾತಾಡುವಾಗ ಫ್ಯೂಚರ್ ಟೆನ್ಸ್ ಆಗುತ್ತೆ. ಏನಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡ್ತಿದ್ದೀವಿ ಅಂತ ಕೇಳ್ಬೋದಲ್ವಾ ನೀವು? ಏನಕ್ಕೆ ಅಂದರೆ ನಾವಿಲ್ಲಿ ಟೈಮ್ ಪೀರಿಯಡ್ ಮೆನ್ಷನ್ ಮಾಡ್ತಿಲ್ಲ, ಯಾವಾಗ ಫ್ಯೂಚರಲ್ಲಿ ಆಗುತ್ತೆ ಅಂತ ಹೇಳ್ತಿಲ್ಲ. ಫ್ಯೂಚರಲ್ಲಿ ಇದೊಂದು ಥರ ಆಗ್ಬೋದು ಅಂತ ನಾವು ಪ್ಲ್ಯಾನ್ ಮಾಡ್ತೀವಲ್ಲ, ದಟ್ ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಂ, ಇದೆಲ್ಲ ನಾವು ನೋಡಿದ್ವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇಲ್ಲಿಂದ ನಾವು ಕಂಟಿನ್ಯೂ ಮಾಡಬೇಕಿದ್ದು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನಾನೀಗ ಮಾತಾಡ್ತಾ ಇದ್ದೀನಿ, ಅದೇ ನನ್ನ ಮಾತು ನಿಲ್ಲಿಸಿಲ್ಲ, ನಾನೀಗ ಹೇಳ್ಕೊಡ್ತಾ ಇದ್ದೀನಿ, ನಾನು ಹೇಳ್ಕೊಡೋದು ನಿಲ್ಲಿಸಿಲ್ಲ. ಸೊ ಸಮ್ ಆ್ಯಕ್ಷನ್ ವಿಚ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ವಿಲ್ ಬಿಕಮ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. This tense describes a continued or ongoing action at the present time. In other words, it expresses an action which is in progress at the time of speaking and has not yet been completed. ಅಂದರೆ ಒಂದು ಆ್ಯಕ್ಷನ್ ನಡೀತಾನೆ ಇರುತ್ತೆ, ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ನೀವೀಗ ಮ್ಯೂಸಿಕ್ ಕೇಳಿಸ್ಕೊಳ್ತಾ ಇರ್ಬೋದು, ಕ್ಲಾಸ್ ನೋಡ್ತಾ ಇರ್ಬೋದು, ಟಿ ವಿ ನೋಡ್ತಾ ಇರ್ಬೋದು, ಊಟ ಮಾಡ್ತಾ ಇರ್ಬೋದು, ಕಲಿತಾ ಇರ್ಬೋದು, ಬಟ್ ನೀವೀಗ ಕಲಿತಾ ಇದ್ದೀರಾ, ಬಟ್ ಆ್ಯಕ್ಷನ್ ಕಂಪ್ಲೀಟ್ ಆಗಿಲ್ಲ. ಸೊ ದಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು? ಹಾಂ, ಫಾರ್ಮ್ಯುಲೇಟಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇದನ್ನು ನೋಡ್ಬಿಡೋಣ. ಹೌ ಟು ಫಾರ್ಮ್ಯುಲೇಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಟು ಬಿದು ನಾವು ಸಿ ನಾನು ಹೇಳಿದೆ, ಟು ಬಿದು ಪ್ರೆಸೆಂಟ್ ಟೆನ್ಸ್ ಏನಾಗುತ್ತೆ? ಹ್ಯಾವ್
ಇಲ್ಲ ಹ್ಯಾಸ್ ಆಗುತ್ತೆ. ಪ್ಲಸ್ ING. ಕಂಟಿನ್ಯೂಸ್ ಅಂತ ನೀವು ಎಲ್ಲೆಲ್ಲಿ ನೋಡ್ತೀರಾ ಅಲ್ಲೆಲ್ಲ ನಿಮಗೆ ING ಸಿಗುತ್ತೆ. ಬಟ್ ಟು ಬಿದು ಪಾಸ್ಟ್ ಮತ್ತು ಪ್ರೆಸೆಂಟ್ ಮತ್ತು ಫ್ಯೂಚರ್ದು ಸ್ವಲ್ಪ ನೋಡ್ಕೋಬೇಕು. ವಾಸ್, ವರ್, ಹ್ಯಾವ್, ಹ್ಯಾಸ್, ವಿಲ್, ಶಾಲ್ ಇದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಸೊ ದ ನಾಯ್ಸ್ ಇಸ್ ಬಿಗಿನಿಂಗ್ ಟು ಗಿವ್ ಮಿ ಅ ಹೆಡ್ ಏಕ್. ಐ ಆಮ್ ಕಂಪ್ಲೇನಿಂಗ್ ಟು ಹಿಸ್ ಮದರ್ ಅಬೌಟ್ ಹಿಮ್. ವೈ ಆರ್ಂಟ್ ಯು ಡೂಯಿಂಗ್ ಯುವರ್ ಹೋಮ್ ವರ್ಕ್ ರವಿ. ನಾವಿದೆಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಒಂದು ಆ್ಯಕ್ಷನ್ ನಡೀತಾನೆ ಇದೆ. ಬಿಗಿನಿಂಗ್ ಟು ಗಿವ್ ಮಿ ಅ ಹೆಡ್ ಏಕ್. ನನಗೆ ತಲೆ ನೋವ್ತಾ ಇದೆ. ಐ ಆಮ್ ಕಂಪ್ಲೇಂಟ್. ನಾನು ನಿಮ್ಮ ತಾಯಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ, ನೀನೇನಕ್ಕೆ ಹೋಮ್ವರ್ಕ್ ಮಾಡ್ತಿಲ್ಲ. ರೈಟ್ ನೌ ಆ್ಯಕ್ಷನ್ಗಳು ಕಂಪ್ಲೀಟ್ ಆಗಿಲ್ಲ. ಸೊ ದಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಗ ದಿಸ್ ಇಸ್ ವೇರ್ ವಿ ಹ್ಯಾಡ್ ಟು ಸ್ಟಾರ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು? The present perfect tense is used in case of repeated actions in those actions where the time is not important, and actions that begin in the past but are not finished yet and will probably finish in the present as we speak. ಸಿಂಪ್ಲಿಫೈ ಮಾಡಿಬಿಟ್ಟು ಕನ್ನಡದಲ್ಲಿ ನಿಮ್ಗೆ ಇದು ಹೇಳ್ಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಒಂದು ಆ್ಯಕ್ಷನ್ ಮುಂಚೆನೇ ಶುರು ಆಗಿಬಿಟ್ಟಿದೆ ಪಾಸ್ಟಲ್ಲಿ. ಆದರೆ ನಾವೀಗ ಮಾತಾಡ್ತಾ ಇರುವಾಗ ಆ ಆ್ಯಕ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು? ಎಂಥ ಆ್ಯಕ್ಷನ್ ಕಂಪ್ಲೀಟ್ ಆಗಿರೋದನ್ನ ನಾವು, the action should be completed. Any condition, everything should be completed. So ಒಂದು ಆ್ಯಕ್ಷನ್ ಶುರು ಆಗಿರಬೇಕು, ಬಟ್ ನಾವೀಗ ಮಾತಾಡ್ತಾ ಆ್ಯಕ್ಷನ್ ಕಂಪ್ಲೀಟ್ ಆಗಿರಬೇಕು. ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈಗ ನೀವು ಒಂದು 30 ನಿಮಿಷಗಳ ಮುಂಚೆ ಅಡುಗೆ ಮನೆಯಲ್ಲಿ ಯು ಆರ್ ಪ್ರಿಪೇರಿಂಗ್ ರೈಸ್, ಅನ್ನನ ನೀವು ಪ್ರಿಪೇರ್ ಮಾಡ್ತಿದ್ದೀರಾ. ಬಟ್ ನಾನೀಗ ಮಾತಾಡ್ತಾ ಇರುವಾಗ ಅನ್ನ ಆಗಿದೆ, ಅಕ್ಕಿ ಬಾಯ್ಲ್ ಆಗಿದೆ. ಸೊ ದಟ್ ಈಸ್ ದ ರೈಟ್ ಆಪ್ಷನ್ ವಾಟ್ ವಿ ಕ್ಯಾನ್ ಗಿವ್. ವಿ ಕ್ಯಾನ್ ಯೂಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇನ್ ದ ಫಾಲೋಯಿಂಗ್ ಸಿನಾರಿಯೋಸ್. ಯಾವ್ಯಾವ ಸಿನಾರಿಯೋನಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡೋಣ. ಫಾರ್ ಆಕ್ಷನ್ಸ್ ಆರ್ ಈವೆಂಟ್ಸ್ ದಟ್ ಬಿಗಿನ್ ಇನ್ ದ ಪಾಸ್ಟ್ ಅಂಡ್ ಹ್ಯಾವ್ ಕಂಟಿನ್ಯೂಡ್ ಇನ್ ಟು ದ ಪ್ರೆಸೆಂಟ್. ಶುರು ಆಗಿದೆ ಪಾಸ್ಟಲ್ಲಿ, ಬಟ್ ಪ್ರೆಸೆಂಟಲ್ಲಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಆವಾಗ ನೀವು ಪರ್ಫೆಕ್ಟ್ ಟೆನ್ಸ್ನ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ಬೋದು. ಟು ಶೋ ಆನ್ ಆ್ಯಕ್ಷನ್ ದಟ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಪ್ರೆಸೆಂಟ್ ಟೈಮಲ್ಲಿ ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿದೆಯಾ ಆವಾಗ ನೀವು ಮಾತಾಡ್ಬೋದು. ಟು ಇಂಡಿಕೇಟ್ ಎ ಟೈಮ್ ಪೀರಿಯಡ್ ದಟ್ ಹ್ಯಾಸ್ ನಾಟ್ ಎಟ್ ಫಿನಿಶ್ಡ್. 21st ಸೆಂಚುರಿ ಇನ್ನೂ ಮುಗ್ದಿಲ್ಲ ನಮಗೆ. ಸೊ ನೀವು 21st ಸೆಂಚುರಿ ಬಗ್ಗೆ ಮಾತಾಡ್ತಿರುವಾಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾತಾಡ್ಬೋದು. ಯೂಸ್ಡ್ ವಿತ್ phrases that begin with this is the first or second time and so on. This is the first time ಅಂತ ಹೇಳ್ತೀವಿ, this is the second time ಅಂತೆಲ್ಲ ಹೇಳ್ತೀವಲ್ಲ, ಆವಾಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡ್ಬೋದು. ನೋಡಿ, ಇಷ್ಟೆಲ್ಲ ರೂಲ್ಸ್ ಇದೆ, ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಆಲ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ನಿಮ್ಗೆ ಏನಾರ ಒಂದು ಕ್ವಶನ್ ಸಿಕ್ಕಿದ್ರೆ ಹೇಗೆ ಸಾಲ್ವ್ ಮಾಡಬೇಕು, ಯಾವ ಟೆನ್ಸ್ ಅಂತ ಇಮಿಡಿಯೇಟ್ ಆಗಿ ಸಿಗಬೇಕು ಅಂತ ಈ ಇನ್ಫಾರ್ಮೇಷನ್ ಕೊಟ್ಟಿರೋದು. ಓಕೆನಾ? ಟು ಡಿಸ್ಕ್ರೈಬ್ ಆರ್ ಎಕ್ಸ್ಪ್ರೆಸ್ ಅನ್ ಆ್ಯಕ್ಷನ್ ದಟ್ ಇಸ್ ರಿಪೀಟೆಡ್ ಇನ್ ದ ಪಾಸ್ಟ್. ಪಾಸ್ಟಲ್ಲಿ ತುಂಬ ಸತಿ ರಿಪೀಟ್ ಆಗ್ತಾ ಇದೆ ಆ್ಯಕ್ಷನ್, ಬಟ್ ನಾವೀಗ ಪ್ರೆಸೆಂಟ್ ಟೈಮಲ್ಲಿ ಮಾತಾಡ್ತಾ ಇದ್ದೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಯೂಸ್ ಟು ಇಂಡಿಕೇಟ್ ಆರ್ ಡಿಸ್ಕ್ರೈಬ್ ಆ್ಯಕ್ಷನ್ಸ್ ದಟ್ ಹ್ಯಾವ್ ಬಿನ್ ಕಂಪ್ಲೀಟೆಡ್. ಯಾವ್ದಾದ್ರು ಆ್ಯಕ್ಷನ್ ಪ್ರೆಸೆಂಟ್ ಟೈಮಲ್ಲಿ ಕಂಪ್ಲೀಟ್ ಆಗಿದೆಯಾ ನಿಮ್ಗೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಲೆಟ್ ಅಸ್ ಕಂಟಿನ್ಯೂ. ಹೇಗೆ ನಾವು ಇದು ಮಾಡ್ಬೋದು ಅಂದರೆ ಹ್ಯಾವ್ ಪ್ಲಸ್ ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ಗೆ ಹ್ಯಾವ್ ಪ್ಲಸ್ ಹ್ಯಾಸ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿ. ವಿ ಹ್ಯಾವ್ ನೋನ್ ಈಚ್ ಅದರ್ ಫಾರ್ ಅ ಲಾಂಗ್ ಟೈಮ್. There have been many contenders for this role. Has there ever been a war during your lifetime? I have just eaten. We have had same car for 8 years. ಏನು ಕಲಿತ್ರಿ? ಇದರಲ್ಲೆಲ್ಲ ಒಂದೊಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ. ವಿ ಹ್ಯಾವ್ ನೋನ್ ಈಚ್ ಅದರ್ ಫಾರ್ ಅ ವೆರಿ ಲಾಂಗ್ ಟೈಮ್. ನನಗೆ ನೀನು ತುಂಬ ಚೆನ್ನಾಗಿ ಗೊತ್ತು. ದೇರ್ ಹ್ಯಾವ್ ಬಿನ್ ಮೆನಿ ಕಂಟೆಂಡರ್ಸ್ ಫಾರ್ ದಿಸ್ ರೋಲ್. ಈ ರೋಲ್ಸ್ಗೆ ತುಂಬ ಜನ ಕಂಟೆಂಡರ್ಸ್ ಇದ್ರು, ಮುಂಚೆನೂ ಇದ್ರು, ಈಗಲೂ ಇದ್ದಾರೆ. ಹ್ಯಾಸ್ ದೇರ್ ಎವರ್ ಬೀನ್ ಅ ವಾರ್ ಡ್ಯೂರಿಂಗ್ ಯುವರ್ ಲೈಫ್ ಟೈಮ್. ನಿನ್ನ ಇಡೀ ಜೀವನದಲ್ಲಿ ಯಾವತ್ತಾರು ವಾರ್ ನೋಡಿದ್ಯಾ? ಐ ಹ್ಯಾವ್ ಜಸ್ಟ್ ಈಟನ್. ನಾನು ಈಗ ತಾನೇ ಮುಗಿಸಿದ್ದೀನಿ ತಿಂದು. ವಿ ಹ್ಯಾವ್ ಹ್ಯಾಡ್ ದ ಸೇಮ್ ಕಾರ್ ಫಾರ್ 8 years. 8 ವರ್ಷಗಳಿಂದ ನಮ್ಮ ಮನೇಲಿ ಇದೇ ಕಾರ್ ಇದೆ. ಇದೆಲ್ಲ ನಮ್ಗೆ ಏನಾಗುತ್ತೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಟೈಮಲ್ಲಿ ನಾವು ಇದನ್ನು ಮಾತಾಡ್ತಾ ಇದ್ದೀವಿ. ಮೂವಿಂಗ್ ಆನ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಟು ಡಿಸ್ಕ್ರೈಬ್ ಆರ್ ಇಂಡಿಕೇಟ್ ಅನ್ ಈವೆಂಟ್ ದಟ್ ಈಸ್ ಗೋಯಿಂಗ್ ಆನ್ ಅಟ್ ದಿಸ್ ಮೊಮೆಂಟ್ ಆಸ್ ವಿ ಸ್ಪೀಕ್. ಅಂದರೆ ಇದಕ್ಕೂ ಮತ್ತು ಕಂಟಿನ್ಯೂಸ್ ಟೆನ್ಸ್ಗೂ ಅಷ್ಟು ಡಿಫ್ರೆನ್ಸ್ ಇಲ್ಲ. ಬಟ್ ಅಲ್ಲಿ ನಾವು ಟೈಮ್ ಪೀರಿಯಡ್ ಮೆನ್ಷನ್ ಮಾಡ್ತೀವಿ, ಇಲ್ಲಿ ನಾವು ಟೈಮ್ ಪೀರಿಯಡ್ ಮೆನ್ಷನ್ ಮಾಡಲ್ಲ. ಸೊ ನಾವು ಪಾಸ್ಟಲ್ಲಿ ಯಾವುದೋ ಇವೆಂಟ್ ಶುರುವಾಗಿದೆ, ಫ್ಯೂಚರಲ್ಲಿ ಕಂಟಿನ್ಯೂ ಆಗುತ್ತೆ. ಪ್ರೆಸೆಂಟ್ ಅಲ್ಲ, ಫ್ಯೂಚರಲ್ಲಿ ಕಂಟಿನ್ಯೂಸ್ ಆಗುತ್ತೆ ಅಂತೆಲ್ಲ ಮಾಡುವಾಗ ಇಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಿ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಕಂಟಿನ್ಯೂಸ್ ಆ್ಯಂಡ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಸ್, ಅಲ್ಲಿ ನಾವು ಟೈಮ್ ಪೀರಿಯಡ್ ಮೆನ್ಷನ್ ಮಾಡ್ತೀವಿ, ಇಲ್ಲಿ ನಾವು ಟೈಮ್ ಪೀರಿಯಡ್ ಮೆನ್ಷನ್ ಮಾಡಲ್ಲ. ಸಿ ಹೇಗೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ಬೋದು. ಇದರಲ್ಲೂ ಕೂಡ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅನ್ನ ಕಾನ್ಸಂಟ್ರೇಟ್ ಇಟ್ಕೊಳ್ಳಿ. ಪ್ಲಸ್ ING ಇರುತ್ತೆ. ಒಂದು ಕಂಪ್ಲೀಟೆಡ್ ಆ್ಯಕ್ಷನ್, ಒಂದು ಆನ್ ಗೋಯಿಂಗ್ ಆ್ಯಕ್ಷನ್ ಇರುತ್ತೆ. ಪರ್ಫೆಕ್ಟ್ ಅಂದರೆ ಕಂಪ್ಲೀಟೆಡ್, ING ಅಂದರೆ ಕಂಟಿನ್ಯೂಸ್ ಅಂದರೆ ಆನ್ ಗೋಯಿಂಗ್ ಆ್ಯಕ್ಷನ್. ಸೊ
ಎಕ್ಸಾಂಪಲ್ಸ್ ನೋಡಿ. ಮೈ ಹ್ಯಾಂಡ್ಸ್ ಆರ್ ವೆರಿ ಡರ್ಟಿ ಆಸ್ ಐ ಹ್ಯಾವ್ ಬೀನ್ ಪೇಂಟಿಂಗ್ ದ ವಾಲ್ಸ್. They have been trying to contact her. I have been working for them for the last 7 months. The party has been going on all night. ING ಫಾರ್ಮ್ ಇದ್ರೆ ಅಷ್ಟೇ ಆಗುತ್ತೆ ಮ್ಯಾಮ್. ಅಷ್ಟೇ ಆಗುತ್ತೆ. ING ಎಲ್ಲೆಲ್ಲಿರುತ್ತೋ ಅದು ಕಂಟಿನ್ಯೂಸ್ ಅಂತಲೇ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ಸಿ ಟೆನ್ಸಸ್ ಅಂತ ಬಂದಾಗ ಫ್ಯೂಚರ್ ಟೆನ್ಸ್ ಇಸ್ ವೆರಿ ನೈಸ್. ಮುಂದೆ ಆಗೋದ್ರ ಬಗ್ಗೆ ನಾವು ಮಾತಾಡ್ತೀವಲ್ಲ, ದಟ್ ಇಸ್ ಫ್ಯೂಚರ್ ಟೆನ್ಸ್ ಅಲ್ವಾ. ಫ್ಯೂಚರ್ ಟೆನ್ಸ್ ಬಗ್ಗೆ ಇಟ್ ಈಸ್ ವೆರಿ ಸಿಂಪಲ್, ಅದಕ್ಕೆ ಇಟ್ ಈಸ್ ವೆರಿ ನೈಸ್. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಏನು? ಯಾವಾಗ ಮುಂದೆ ಆಗೋದನ್ನೆಲ್ಲ ನಾವು ಫ್ಯೂಚರ್ ಟೆನ್ಸ್ ಅಂತೀವಿ ಅಲ್ವಾ. ಇಟ್ ಈಸ್ ಆಲ್ಸೋ ಯೂಸ್ ಟು ಡಿನೋಟ್ ಫ್ಯಾಕ್ಟ್ಸ್ ಆರ್ ಈವೆಂಟ್ಸ್ ಆಫ್ ಸರ್ಟಿನಿಟಿ. ಮುಂದೆ ಆಗೋದ್ರ ಬಗ್ಗೆ ನಾವು ಮಾತಾಡ್ತೀವಲ್ಲ, ಅದೆಲ್ಲ ಫ್ಯೂಚರ್ ಟೆನ್ಸ್ ಆಗುತ್ತೆ. ಇಟ್ ಈಸ್ ಯೂಸ್ ಟು ಗಿವ್ ಅ ವಾರ್ನಿಂಗ್ ಆರ್ ಟೇಕ್ ಅ ಸ್ಪಾಂಟೇನಿಯಸ್ ಡಿಸಿಷನ್. ಡೋಂಟ್ ಡೂ ದಿಸ್ ಫ್ರಮ್ ನೌ ಆನ್, ಯು ವಿಲ್ ಬಿ ಪನಿಷ್ಡ್, ಯು ಶುಡ್ ಬಿ ಕೇರ್ಫುಲ್. ಈ ಥರ ಎಲ್ಲ ನಾವು ವಾರ್ನಿಂಗ್ ಕೊಡುವಾಗ ನಾವು ಫ್ಯೂಚರ್ ಟೆನ್ಸ್. ಫ್ಯೂಚರ್ ಅಂತ ಬಂದಾಗ ಒನ್ ಸಿಂಪಲ್ ವೆರಿ ಸಿಂಪಲ್ ಥಿಂಗ್ ಈಸ್ ವಿಲ್ ಇಲ್ಲ ಶಾಲ್ ನ ಬಳಸ್ತೀವಿ. ಓಕೆನಾ? ಟು ಎಕ್ಸ್ಪ್ರೆಸ್ ರೆಡಿನೆಸ್, ಟು ಎಕ್ಸ್ಪ್ರೆಸ್ ಟು ಎಕ್ಸ್ಪ್ರೆಸ್ ರೆಡಿನೆಸ್. ಏನು ಕ್ವಶನ್ ಅಂತ ಅರ್ಥ ಆಗಲಿಲ್ಲ. ಐ ವಿಲ್ ಕಮ್ ಬ್ಯಾಕ್ ಟು ಇಟ್. ಆಯ್ತಾ? ಡೌಟ್ಗೆ ಅಂದರೆ ಐ ವಿಲ್ ಡೂ ದಿಸ್, ಐ ವಾಂಟ್ ಟು ಡೂ ದಿಸ್, ಐ ಮೈಟ್ ಡೂ ದಿಸ್, ಈ ಥರ ಎಲ್ಲ ನಾವು ಹೇಳಿದಾಗ ರೆಡಿಯಾಗಿ ನಾವು ಮುಂದೆ ಏನಾದ್ರು ಮಾಡಬೇಕು ಅಂತ ಅಂದಾಗ, ಸೊ ದಟ್ ಆಲ್ಸೋ ವಿಲ್ ಯೂಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಮೇಕ್ ಎನ್ ಆಫರ್ ಆಫ್ ಸಜೆಷನ್ ಯೂಸಿಂಗ್ ಶಾಲ್. ಶಾಲ್ ಅಂತ ಬಂದಾಗಲೆಲ್ಲ ನಾವು ಫ್ಯೂಚರ್ ಟೆನ್ಸ್ ಅಂತಲೇ ಅನ್ಕೋಬೇಕು. ಐ ಶಾಲ್ ಡೂ ದಿಸ್, ಐ ಶಾಲ್ ಗೋ ದೇರ್, ಐ ಶಾಲ್ ಗೆಟ್ ದಟ್ ಬುಕ್, ಐ ಶಾಲ್ ರೀಡ್ ಇಟ್ ಅಂತ ಎಲ್ಲ ಹೇಳಿದಾಗ ಇಟ್ ಇಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಟು ಗಿವ್ ಎನ್ ಇನ್ವಿಟೇಷನ್ ಆರ್ ಎನ್ ಆರ್ಡರ್ ಟು ಸಮ್ಮನ್. ಇನ್ವೈಟ್ ಮತ್ತು ಆರ್ಡರ್ ಅಂದರೆ ಅದು ಫ್ಯೂಚರ್ ಟೆನ್ಸೇ ಆಗುತ್ತೆ ಅಲ್ವಾ. ಸೊ ದಟ್ ಈಸ್ ದ ಸಿಂಪಲ್ ರೂಲ್. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅಫರ್ಮೇಟಿವ್, ಇಂಟ್ರೋಗೇಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್. ಅಫರ್ಮೇಟಿವ್ ಅಂದರೆ ನಾನು ಐ ಆಮ್ ಡೂಯಿಂಗ್ ದಿಸ್ ಅನ್ನೋದು ಅಫರ್ಮೇಟಿವ್ ಆಗುತ್ತೆ. ಇಂಟ್ರೋಗೇಟಿವ್ ಅಂದರೆ ಆರ್ ಯು ಡೂಯಿಂಗ್ ದಿಸ್ ಅಂತ ಆಗುತ್ತೆ. ನೆಗೆಟಿವ್ ಅಂದರೆ ವೈ ಆರ್ ಇಂಟ್ ಯು ಡೂಯಿಂಗ್ ದಿಸ್. ಓಕೆ, ಸೊ ಇಲ್ಲಿ ನಾವು ಈ ಪ್ರಶ್ನೆ ಮಾಡುವಾಗ, ಹೇಳುವಾಗ, ಇಲ್ಲ ನೆಗೆಟಿವ್ ಆಗಿ ಏನಾರ ಕ್ವಶನ್ ಟರ್ನ್ ಮಾಡಿದಾಗ ಎಲ್ಲ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಬೋತ್ ಶಾಲ್ ಅಂಡ್ ವಿಲ್ ಕ್ಯಾನ್ ಬಿ ಯೂಸ್ಡ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಸೆಂಟೆನ್ಸಸ್, ಬಟ್ ಮಾಡರ್ನ್ ಇಂಗ್ಲಿಷ್ ಯೂಸಸ್ ವಿಲ್ ರಾದರ್ ದೆನ್ ಶಾಲ್. ಹಳೆಯ ಇಂಗ್ಲೀಷಲ್ಲಿ ಶಾಲ್ ಅಂತ ಯೂಸ್ ಮಾಡ್ತಾ ಇದ್ರು, ಹೊಸ ಇಂಗ್ಲೀಷಲ್ಲಿ ವಿಲ್ ಅಂತ ಯೂಸ್ ಮಾಡ್ತಾರೆ. ಅದೊಂದು ಸಿಂಪಲ್ ರೂಲ್ ಅಷ್ಟೇ. ಐ ವಿಲ್ ಪ್ರಿಪೇರ್ ಡಿನ್ನರ್, ನಾನು ಡಿನ್ನರ್ ಪ್ರಿಪೇರ್ ಮಾಡ್ತೀನಿ. ಸಿಂಪಲ್ ಪ್ರೆಸೆಂಟ್ ಅಲ್ಲ, ಸಿಂಪಲ್ ಫ್ಯೂಚರ್ ಟೆನ್ಸ್. ನಾನು ಡಿನ್ನರ್ ಪ್ರಿಪೇರ್ ಮಾಡ್ತೀನಿ ಅನ್ನೋದು. ವೈ ವೋಂಟ್ ಯು ಟೆಲ್ ಹರ್ ದ ಟ್ರೂತ್? ನಿಜ ಏನಕ್ಕೆ ಹೇಳಲ್ಲ. ಇಟ್ ವಿಲ್ ರೇನ್ ಟುಮಾರೋ, ಸೊ ಇಟ್ ವಿಲ್ ರೇನ್ ಟುಮಾರೋ, ನಾಳೆ ಮಳೆ ಆಗುತ್ತೆ. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್ ನಮಗಿದೆಲ್ಲ. ಫ್ಯೂಚರ್ ಕಂಟಿನ್ಯೂಸ್ ಆರ್ ಪ್ರೋಗ್ರೆಸಿವ್ ಟೆನ್ಸ್. ಕಂಟಿನ್ಯೂಸ್ ಅಂದರೆ ಪ್ರೋಗ್ರೆಸಿವ್ ಅಂದರೆ ಎರಡೂ ಒಂದೇ, ಸೊ ಅದೇನು ಕನ್ಫ್ಯೂಸ್ ಆಗಬೇಡಿ. ಅದು ಪಾಸ್ಟ್ ಪ್ರೋಗ್ರೆಸಿವ್ ಅಂದರೂ ಕಂಟಿನ್ಯೂಸ್ ಅಂದರೂ ಒಂದೇ ಆಗುತ್ತೆ. ಸೊ ವಾಟ್ ಯು ಮೀನ್ ಬೈ ಫ್ಯೂಚರ್ ಕಂಟಿನ್ಯೂಸ್ ಆರ್ ಪ್ರೋಗ್ರೆಸಿವ್ ಟೆನ್ಸ್ ಅರ್ಥ ನೋಡೋಣ. The future continuous or future progressive tense is used to denote an event that is ongoing in the future. ಫ್ಯೂಚರಲ್ಲಿ ಒಂದು ಆ್ಯಕ್ಷನ್ ಆಗ್ತಾ ಇದೆ, ಓಕೆ, ಮುಗ್ದಿಲ್ಲ. ಫ್ಯೂಚರಲ್ಲಿ ಆ ಇವೆಂಟ್ ಇನ್ನೂ ಆಗ್ತಾ ಇದೆ. ಐ ಶಾಲ್ ಬಿ ಈಟಿಂಗ್ ಫುಡ್ ಆ್ಯಟ್ ದಿಸ್ ಟೈಮ್ ಟುಮಾರೋ. ಐ ಶಾಲ್ ಬಿ ಈಟಿಂಗ್ ಫುಡ್ ಆ್ಯಟ್ ದಿಸ್ ಟೈಮ್ ಟುಮಾರೋ. ನಾನು ಇನ್ನೂ ತಿಂತಾನೇ ಇದ್ದೀನಿ ನಾಳೆ ಇಷ್ಟೊತ್ತಿನಲ್ಲಿ, ಬಟ್ ನಾನು ತಿಂದು ನಿಲ್ಲಿಸಿಲ್ಲ ಆ ಟೈಮಲ್ಲಿ. ಸೊ ದಿಸ್ ಇಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ನಿಮ್ಮದು ಎಕ್ಸಾಂಪಲ್ ನೋಡಿ. ಐ ವಿಲ್ ಬಿ ಪ್ರಿಪೇರ್ಡ್ ಎಕ್ಸಾಮ್, ಐ ವಿಲ್ ಬಿ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ಟುಮಾರೋ. ಓಕೆ, ಪ್ರಿಪೇರಿಂಗ್ ಆಗ್ತಾನೇ ಇದ್ದೀರಾ. ಪ್ರಿಪೇರ್ಡ್ ಅಂದರೆ ಮುಗ್ದೋಯ್ತು, ಅದು ಪರ್ಫೆಕ್ಟ್ ಆಗುತ್ತೆ. ಓಕೆನಾ? ಇಟ್ ಈಸ್ ಮೇಡ್ ಅಪ್ ಆಫ್ 2 ಎಲಿಮೆಂಟ್ಸ್. ಟು ಬಿದು ಫಾರ್ಮ್ ತಗೊಂಡು ING ಆ್ಯಡ್ ಮಾಡಬೇಕು. ಟು ಎಕ್ಸ್ಟೆಂಡ್ ಅವರ್ ಸೆಲ್ಸ್ ಇನ್ ಫ್ಯೂಚರ್. ಯಾವಾಗ ನಾವು ಇದನ್ನು ಯೂಸ್ ಮಾಡಬೇಕು ಅಂದರೆ ಟು ಪ್ರೆಡಿಕ್ಟ್ ಫ್ಯೂಚರ್ ಈವೆಂಟ್ಸ್, ask or inquire about events in the future, to refer to events in the future that have continuous nature or occur regularly. ಸೊ ಈ ಥರ ನಮಗೆ ಕಂಡೀಷನ್ಸ್ ಇದ್ದಾಗ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ಬೋದು. ಅಂದರೆ ನಾವು ಫ್ಯೂಚರ್ ಈವೆಂಟ್ ಪ್ರೆಡಿಕ್ಟ್ ಮಾಡುವಾಗ, ಇಲ್ಲ ಯಾವ್ದಾದ್ರು ಈವೆಂಟ್ ಬಗ್ಗೆ ಕ್ವಶನ್ ಮಾಡುವಾಗ ನಾವು ಇದನ್ನು ಗೆಸ್ ಮಾಡ್ಬೋದು, ಯೂಸ್ ಮಾಡ್ಬೋದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನ. ಎಕ್ಸಾಂಪಲ್ ನೋಡಿ. ಐ ವಿಲ್ ಬಿ ಗಾನ್ ಫಾರ್ ಎನ್ ಅವರ್. ಇನ್ ದ ಆಫ್ಟರ್ನೂನ್ಸ್ ಐ ವಿಲ್ ಬಿ ಸ್ಟಕ್ in meetings. I will go to bookstore. I will be going to bookstore unu agutte. By October I will be swimming like a pro. He will be coming to the meeting. I will have spent all my money by this time next year. ನಿಮಗೆ ಇದು ಎಕ್ಸಾಂಪಲ್ಸ್ ನೋಡೋದಕ್ಕಿಂತ ನಾನು ಕ್ವಶನ್ಸ್ ಕೊಡ್ತೀನಲ್ಲ, ಅದು ಸಾಲ್ವ್ ಮಾಡಿದ್ರೆ ಇನ್ನೂ ಸುಲಭ ಅನಿಸುತ್ತೆ. ಸೊ ಲೆಟ್ ಅಸ್ ಗೋ ಟು ದಟ್.
I will be helping Alex tomorrow. Good. Yeah. By the time you get this letter, I will have left. Wait 1 second. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸ್ವಲ್ಪ ಲಿಟಲ್ ಕನ್ಫ್ಯೂಸ್ ಇರುತ್ತೆ, ಬಟ್ ಅದನ್ನು ಸಿಂಪ್ಲಿಫೈ ಮಾಡೋಣ. ಏನಂದರೆ ದಿಸ್ ಆ್ಯಕ್ಷನ್ ವಿಚ್ ವಿಲ್ ನಾಟ್ ಹ್ಯಾವ್ ಬಿನ್ ಕಂಪ್ಲೀಟೆಡ್ ಅಟ್ ಸಮ್ ಟೈಮ್ ಇನ್ ದ ಫ್ಯೂಚರ್. ನಾವು ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ಆ್ಯಕ್ಷನ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ನಡೀತಾನೆ ಇತ್ತು, ನಾನು ಮುಂದೆ ಮಾತಾಡ್ತಾ ಇದ್ದೆ, ನಾನು ಮುಂದೆ ತಿಂತಾ ಇದ್ದೆ, ಈ ಥರ ಆಗ್ತಿತ್ತು. ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನಾಗುತ್ತೆ ಗೊತ್ತಾ, ಫ್ಯೂಚರಲ್ಲಿ ಆ್ಯಕ್ಷನ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಫ್ಯೂಚರಲ್ಲಿ ನಾವು ಕಂಪ್ಲೀಟ್ ಆಗೋ ಆ್ಯಕ್ಷನ್ನ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಅಂತೀವಿ. ಸೊ there are few example. By the time you get this letter, I will have left. She will have arrived by lunch. Won't they have joined us by 7 p.m. Now complete ಆಗಿರೋ action ತಗೊಂಡಾಗ that is future perfect tense. Let us move on to examples. They will have been living in Mumbai for 10 years. You will have been starting your shop since May. Next year I will have been working in this company for a year. ನೋಡಿ ಇದೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಹೇಗೆ ವಿ ಆರ್ ಕನ್ಸಿಡರಿಂಗ್ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ. ದೀಸ್ ಕ್ಯಾನ್ ಬಿ ಎಕ್ಸಾಂಪಲ್ಸ್ ಫಾರ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಲ್ಸೋ. ಐ ವಿಲ್ ಜಸ್ಟ್ ಟೆಲ್ ಯು ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಏನು ಅದ್ರ ಡೆಫಿನೇಷನ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ವೆನ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದ್ಯಾಟ್, ಅದ್ರದ್ದು ಸ್ಲೈಡ್ ಇಲ್ಲ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ we are talking or describing about actions that will continue up until a point in future. Okay, future perfect continuous tense ಅಂದ್ರೆ ಏನು ಗೊತ್ತಾ? ಸೊ ಬೇಸಿಕ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಸಮ್ ಈವೆಂಟ್, ಅದು ಇನ್ನೂ ಫ್ಯೂಚರಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ ಅಟ್ ಟು ಸಮ್ ಪಾಯಿಂಟ್. ಐ ವಿಲ್ ಹ್ಯಾವ್ ಬೀನ್ ಡ್ಯಾನ್ಸಿಂಗ್ ಫಾರ್ 2 hours. ವೆರಿ ಗುಡ್ ಎಕ್ಸಾಂಪಲ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ, ನಾನು ಆಕ್ಟಿವಿಟಿ ಶುರು ಮಾಡೋ ಮುಂಚೆ ಐ ವುಡ್ ಲೈಕ್ ಟು ಟೆಲ್ ಅಬೌಟ್ V1, V2, V3 ಅಂದರೆ ಏನು ನೋಡೋಣ. ಹಾಂ, ಸೊ ವರ್ಕ್ ಫಾರ್ಮ್ಸ್ ಅಂತ ಬಂದಾಗ ಯಾವ್ದು ಅಂತ ನೋಡೋಣ. ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ V1, V2, V3, V4, V5. V1 ಅಂತ ಬಂದಾಗ ಬೇಸ್ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಲೆಟ್ ಅಸ್ V2 ಅಂತ ಬಂದಾಗ ಪಾಸ್ಟ್, ಸಿಂಪಲ್ ಪಾಸ್ಟ್ ಆಗುತ್ತೆ. V3 ಅಂತ ಬಂದಾಗ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಇದು ES ಇಲ್ಲ IES ಫಾರ್ಮ್ ತಗೊಳುತ್ತೆ. V5 ನಮಗೆ ಏನಾಗುತ್ತೆ ಅಂದರೆ ING ಫಾರ್ಮ್ ತಗೊಳುತ್ತೆ. ಇದನ್ನ ನೆನ್ಪಿಟ್ಕೋಬೇಕು ನೀವು. ಓಕೆನಾ? ಸೊ ನಾವೀಗ ಒಂದು ವರ್ಡ್ ತಗೊಳ್ಳೋಣ. ಎಕ್ಸ್ಪ್ಲೇನ್ ಬೇಸ್ ವರ್ಡ್ ಆಯಿತಾ? ಪಾಸ್ಟ್ ಸಿಂಪಲ್ದು ಮತ್ತು ಪಾಸ್ಟ್ ಪಾರ್ಟಿಕಲ್ ಅಂದರೆ ED ಅನ್ನೋದು ನಮಗೆ ಸೇರಿಕೊಡುತ್ತೆ. ಸೊ ಎರಡಕ್ಕೂ ನಮಗೆ ಎಕ್ಸ್ಪ್ಲೇನ್ಡೇ ಬರೋದು. V1, V2ಗೆ. V4ಗೆ ಏನಾಗುತ್ತೆ? ಎಕ್ಸ್ಪ್ಲೇನ್ಸ್ ಬರುತ್ತೆ. V5ಗೆ ಎಕ್ಸ್ಪ್ಲೇನಿಂಗ್ ಆಗುತ್ತೆ. ಅರ್ಥ ಆಯ್ತಾ? ಹೇಗೆ ನಾವು V1, V2, V3, V4, V5 ನ ಅರ್ಥ ಮಾಡ್ಕೋಬೇಕು ಅಂತ. ಓಕೆ, ದಿಸ್ ಇಸ್ ಒನ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಟೆಲ್. ಸೊ ಐ ಹೋಪ್ ದಿಸ್ ಹ್ಯಾಸ್ ಬಿನ್ ಕ್ಲಿಯರ್. ಲೆಟ್ ಅಸ್ ಸಾಲ್ವ್ ದ ಥಿಂಗ್. ಪ್ರಾಕ್ಟೀಸ್ ಪೇಜಲ್ಲಿ ನೋಡೋಣ ಯಾವ್ದು ಅಂತ. ಅಬ್ದುಲ್ ವಾಂಟಿಂಗ್ ಇಸ್ ವಾಂಟಿಂಗ್ ಟು ಬಿ ಅ ಡಾಕ್ಟರ್. ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಬಂದಾಗ ಈ ಥರ ಕ್ವಶನ್ಸ್ ಕೇಳ್ಬೋದು. SSC ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಬಂದಾಗ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಟು ನೋ ಆಸ್ ಮೆನಿ ಟೆನ್ಸಸ್ನ ಪರ್ಫೆಕ್ಟ್ ಮಾಡ್ಕೋಬೇಕು ನೀವು. ದ ಟೆನ್ಸಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಂದರೂ ನೀವು ಟೆನ್ಸಸ್ ಕಲ್ತಿರಲೇಬೇಕು. ದ ಸೂಪ್ ಟೇಸ್ಟ್ ಈಸ್ ಟೇಸ್ಟಿಂಗ್ ಗುಡ್. ಆ್ಯಂಡ್ ದ watch is watching TV most evening.
he has gone, had gone, went out 5 minutes. ನೋಡೋಣ ಚಾಟ್ ಬಾಕ್ಸಲ್ಲಿ ಲೈವ್ ಚಾಟಲ್ಲಿ ಆನ್ಸರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಸಾಲ್ವ್ ದ ಆನ್ಸರ್ಸ್. Let us solve the answers. When you solve as many as questions like you have got, it will be very good. First one ಏನಾಗುತ್ತೆ? Very good. Abdul wants to be a doctor. Very simple. Simple present tense ಅಲ್ಲಿ ನಾವು ಮಾತಾಡ್ತಾ ಇದೀವಿ. ಸೆಕೆಂಡ್ ಒನ್ ಏನಾಗುತ್ತೆ ನಮಗೆ? ಸೆಕೆಂಡ್ ಒನ್ ಏನಾಗುತ್ತೆ? ಟೇಸ್ಟ್. ಟೇಸ್ಟ್, TASTES. ಓಕೆ, ಯಾ, ಗುಡ್. ಥರ್ಡ್ ಒನ್ ಏನಾಗುತ್ತೆ? ವಾಚಸ್, ಈಸ್ ವಾಚ್ ಆರ್ ಈಸ್ ವಾಚಿಂಗ್. ಏನು? ಹಿ ವಾಚಸ್ TV most evening, he is watch TV most evening, he is watching TV most evening. What is the right option? What we have got? Watches. Watches. He has gone, had gone, went out 5 minutes ago. ನಮಗೆ ರೈಟ್ ಆಪ್ಷನ್ ಏನಾಗುತ್ತೆ? He has gone, had gone, went out 5 minutes ago. He went out 5 minutes ago. ಚಾಟ್, ಲೈವ್ ಚಾಟಲ್ಲಿ ನೋಡೋಣ ಯಾರ್ಯಾರು ಏನೇನು ಆನ್ಸರ್ ಕೊಟ್ಟಿದ್ದಾರೆ. ಯಾ, ವೆರಿ ಗುಡ್. ಸೊ ನೆಕ್ಸ್ಟ್ ನೋಡೋಣ. When he lived in Hyderabad, he to the cinema once in a week. ಏನಾಗುತ್ತೆ? ರೈಟ್ ಆಪ್ಷನ್ goes, went, was, going. The baby cries, has been crying all morning. I saw, have seen, had seen Rahim at the zoo. I haven't seen, didn't see, am not seeing. This paper is appearing, appears twice weekly. Ashok fell off the ladder when he is mending, was mending, mended. ನೋಡೋಣ ರೈಟ್ ಆಪ್ಷನ್ ಯಾವುದು ಅಂತ. ಯಾ, when he lived in Hyderabad, he goes to the cinema once in a week ಆಗಲ್ಲ. lived ಅಂತ ಬಂದಾಗ ನಮ್ಗೆ ಏನು ಅರ್ಥ ಮಾಡ್ಕೋಬೇಕು ಗೊತ್ತಾ? ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ಲ. ವೆಂಟ್ ಅಂತ ಸಿಂಪಲ್ ಆಗಿ ಯೂಸ್ ಮಾಡೋಣ. ಓಕೆ, ದ ಬೇಬಿ ಹ್ಯಾಸ್ ಬೀನ್ ಕ್ರೈಯಿಂಗ್. ಬೆಳಗ್ಗೆಯಿಂದ ಮಗು ಅಳ್ತಾ ಇದೆ. ಸೊ ಹ್ಯಾಸ್ ಬೀನ್ ಕ್ರೈಯಿಂಗ್ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್, ಐ ಸಾ ರಹೀಮ್. ಓಕೆ, ರೈಟ್ ನಾವು ಈವೆಂಟ್ ಬಗ್ಗೆ ಮಾತಾಡುವಾಗ ಐ ಸಾ ರಹೀಮ್ ಅಟ್ ದ ಝೂ. ಓಕೆ, ನೆಕ್ಸ್ಟ್, ಐ ಹ್ಯಾವೆಂಟ್ ಸೀನ್ ಕುಮಾರ್ ದಿಸ್ ವೀಕ್. ಓಕೆ, ನೆಕ್ಸ್ಟ್, ದಿಸ್ ಪೇಪರ್ ಇಸ್ ಅಪಿಯರಿಂಗ್ ಮತ್ತೆ ಅಪಿಯರ್ಸ್. ಏನಾಗುತ್ತೆ? ದಿಸ್ ಪೇಪರ್ ಅಪಿಯರ್ಸ್ twice weekly. Ashok fell off the ladder when he is mending, was mending, mended. When he was mending. When he was mending is the right option what we have got here. So now next nodana. Next few questions. Yavdu anta. Take a minute and see. Very nice. I'm seeing a lot of answers. Ma'am, previous slide, third question. The baby has been crying. I saw Rahim at the zoo. Adraginta munche watches. He watches TV most evening. Yeah. I smell, am smelling, have been smelling something burning. Look, the sun rises, is rise. Previous andre, wait 1 second. Idu first slide ಆಯಿತು. ಇದು ಸೆಕೆಂಡ್ ಸ್ಲೈಡ್ ಆಯಿತು.
which is the right, which question you wanted to talk about? Okay. Smell, I'm smelling, have been smelling. Look at the sun, is rising. She is unconscious since 4 o'clock, was unconscious and has been unconscious. Next, is, was, has been. Rarely comes, is rarely coming, has rarely come. ಮತ್ತೆ didn't see, haven't seen, hadn't seen. ಒಂದು 2 ಸತಿ ಅಲ್ಲ, ಒಂದು 2 ಸೆಕೆಂಡ್ ನೋಡಿಬಿಟ್ಟು ಈ ಆನ್ಸರ್ಸ್ಗೆ ಟ್ರೈ ಮಾಡಿ. ಈವನ್ ಐ ವಿಲ್ ಪುಟ್ ಔಟ್ ದ ಆನ್ಸರ್ಸ್ ಹಿಯರ್. ಯಾ, ರೈಟ್ ಆಪ್ಷನ್. ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಐ ಸ್ಮೆಲ್ ಸಮಥಿಂಗ್ ಬರ್ನಿಂಗ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ವಾ? ಯಾ, ನೆಕ್ಸ್ಟ್. Look at the sun is rising. Look at the sun is rising. Yeah. And then she is, was, has been. She is, was, has been. She has been unconscious since 4 o'clock. He used to visit us every week, but he rarely comes. But he rarely comes. Okay, and the next option what you have got here, I haven't seen him. I haven't seen him since we met a year ago. That is the right option what we have. Yeah, I see answers. Very good, amazing. Everyone have answered properly. Yeah, next slide nodana. Next idakke hogana. We finished our breakfast half an hour ago. She jumped off the bus while it already started, had already started, but they would already start. I have walked for an hour when it suddenly started to rain. Have been walking for an hour, had been walking. Did you think, you have seen, had seen, was seeing. The town is changing, changed, is, has changed. So which is the right option anta namge ಇಲ್ಲಿ ಗೊತ್ತಾಗಬೇಕಾಗಿದೆ. ನೋಡೋಣ ಯಾವುದು ನಮಗೆ ರೈಟ್ ಆಪ್ಷನ್ ಇಲ್ಲಿ ಅಂತ. Yeah, we finished our breakfast half an hour ago. Yes. Next, had already started. Have walked, have been walking, had been walking ಏನಾಗುತ್ತೆ, had been walking ಆಗುತ್ತೆ. Had seen, did you think you had seen me somewhere before. The town has changed its appearance completely since 1980. Now I'll just check. Yeah, very good. Most of you have given right option. Now let me go on to the next activity, the last activity. Nodana. When I opened my eyes, I saw a strange sight, was seeing a strange sight, have seen a strange sight. ಯಾವುದು ನಮಗೆ ಇದು ರೈಟ್ ಆಪ್ಷನ್ ಅಂತ ನೋಡಬೇಕಾಗಿದೆ. ನಮಗೆ ರೈಟ್ ಆಪ್ಷನ್ ಇಲ್ಲಿ saw a strange sight. ಓಕೆನಾ? Every morning she is wakes, has woken up early and gets ready for work. Is waking, wakes ಮತ್ತು has woken. ಯಾವ್ದು ಕರೆಕ್ಟ್ ಆಗುತ್ತೆ ಇಲ್ಲಿ ನಮಗೆ? ಇಲ್ಲಿ she wakes
up early is the right option. If I knew what he wanted, I will not permit, would not permit, would not have permitted this. ಇದಕ್ಕೆ ನಾನು ಆಪ್ಷನ್ ನೋಡ್ತೀನಿ ನೀವೇನು ಆಗ್ತಿದ್ದೀರಾ ಅಂತ ಚಾಟ್ ಬಾಕ್ಸಲ್ಲಿ. ಲೆಟ್ ಮಿ ಜಸ್ಟ್ ಸಿ. ಈಸ್ ವೇಕಿಂಗ್ ಆಗಲ್ಲ. ಎವ್ರಿ ಮಾರ್ನಿಂಗ್ ಶಿ ಈಸ್ ವೇಕಿಂಗ್ ಅಪ್ ಅರ್ಲಿ ಆಗಲ್ಲ. ಶಿ ವೇಕ್ಸ್ ಅಪ್ ಅರ್ಲಿ. ಈಸ್ ವೇಕಿಂಗ್ ಅಂದರೆ ಇನ್ನೂ ಎದ್ದೇಳ್ತಾನೆ ಇದ್ದಾರೆ ಅಂತ ಅರ್ಥ ಆಗುತ್ತೆ ನಮಗೆ. ಓಕೆನಾ? ಏನಕ್ಕೆ ಈಸ್ ವೇಕಿಂಗ್ ಆಗಲ್ಲ ಅಂದರೆ ಅವರು ಪ್ರತಿದಿನ ಎದ್ದೇಳದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಈಸ್ ವೇಕಿಂಗ್ ಆಗಲ್ಲ. ಸೊ ವಿಲ್ ನಾಟ್ ಪರ್ಮಿಟ್. ಮ್ಯಾಮ್ ರೆಗ್ಯುಲರ್ ವರ್ಕ್ ಕಂಟಿನ್ಯೂಸ್ ಟೆನ್ಸ್ ಆಗಲ್ವಾ ಮ್ಯಾಮ್? ಕೆಲವು ಸೆಂಟೆನ್ಸ್ ಮೇಲೆ ನೋಡಿಕೊಂಡು ಅದು ಕಂಟಿನ್ಯೂಸ್ ಆಗುತ್ತೆ. ಓಕೆನಾ? ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್, ಸಿನಾರಿಯೋ, ಕಂಡೀಷನ್ ಆ್ಯಂಡ್ ಈವೆಂಟ್. ಓನ್ಲಿ ಅಟ್ ಸಮ್ ಟೈಮ್ಸ್ ಇಟ್ ವಿಲ್ ಹ್ಯಾಪನ್. ಹಾಂ, ರೆಗ್ಯುಲರ್ ಟೆನ್ಸ್ ಇಲ್ಲ, ಅದೇನೂ ಇಲ್ಲ. ಸಿ, ನಾವು ರೆಗ್ಯುಲರ್ ಟೆನ್ಸ್ ಅಂತ ಬಂದಾಗ ಸಿಂಪಲ್ ಟೆನ್ಸ್ ಬಗ್ಗೆ ಮಾತಾಡ್ತೀವಲ್ಲ, ಇಲ್ಲ ಬೇಸ್ ಫಾರ್ಮ್ ಇಲ್ಲ ಅದ್ರ ಬಗ್ಗೆ ಮಾತಾಡ್ತೀವಲ್ಲ, ಅದು ಕಂಟಿನ್ಯೂಸ್. ದಟ್ ಈಸ್ ಅ ಡಿಫ್ರೆಂಟ್ ಆಪ್ಷನ್ ವಾಟ್ ವಿ ಹ್ಯಾವ್ ಗಾಟ್. ಥರ್ಡ್ ಒನ್ ಏನು? ಸಿ, ನಾನು ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ದಟ್ ಈಸ್ ಆ್ಯಕ್ಚುಲಿ ಅ ವೆರಿ ನೈಸ್ ಕ್ವಶನ್. ನೀವು ರೆಗ್ಯುಲರ್ ಟೆನ್ಸ್ ಕಂಟಿನ್ಯೂಸ್ ಆಗಲ್ವಾ ಅನ್ನೋದು. ನಾವು ರೆಗ್ಯುಲರ್ ಟೆನ್ಸ್ ಅಂದರೆ ಬೇಸ್ ಫಾರ್ಮ್ ಇಲ್ಲ ಬೇಸ್ ವರ್ಡ್ಸ್ ಏನಂತೀವಿ. ಸೊ ಬೇಸ್ ಫಾರ್ಮ್ಸ್ ಅಂದರೆ ಸ್ಲೀಪ್ ಇಲ್ಲ, ಈಟ್ ಇಲ್ಲ, ಪ್ಲೇ ಅಂತೆಲ್ಲ ಅಂದಾಗ ಅದು ರೆಗ್ಯುಲರ್ ಆಗುತ್ತೆ. ಅದು ನೀವು ಕಂಟಿನ್ಯೂಸು ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್ನ ನೋಡಿಕೊಂಡು ಅದು ಕಂಟಿನ್ಯೂಸ್ ಆಗುತ್ತೆ, ನಾಟ್ ಆಲ್ವೇಸ್. ಯಾ, ಸೊ ದ ರೈಟ್ ಆಪ್ಷನ್ ಇಸ್ ವಾಟ್ ವಿ ಹ್ಯಾವ್ ಗಾಟ್. ನೋಡೋಣ, ವಾಟ್ ಈಸ್ ದ ರೈಟ್ ಆಪ್ಷನ್ ಫಾರ್ ಥರ್ಡ್? I would not permit. If he knew what he wanted, I would not permit. Second is the right option. Would not permit this. So next nodana. I didn't hear anything from her in a long time. The headmaster is wanting to talk to you. Jane is living, has lived with her parents. ನಮಗೆ ಇದು ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಸೊ ಫಸ್ಟ್ ಒನ್ ಏನಾಗುತ್ತೆ, ಸೆಕೆಂಡ್ ಒನ್ ಏನಾಗುತ್ತೆ ನೋಡೋಣ. She didn't hear anything from her in a long time. See, I'll say haven't heard. Very good. Haven't heard is the right option. Good. Now nimge didn't hear go, haven't heard go. I will tell the haven't heard is the right option, but I'll tell you didn't hear go, haven't heard go ಏನು ಡಿಫ್ರೆನ್ಸ್ ಅಂತ. I didn't hear anything from her in a long time. Didn't hear ಇದೆ ನಂಗೆ ಏನೋ ಕೇಳಿಸ್ತಿಲ್ಲ ತುಂಬ ಕಾಲಗಳಿಂದ. ಹ್ಯಾವೆಂಟ್ ಹೇಳಿದ್ರೆ ಅವಳ ಕಡೆಯಿಂದ ಏನು ವಿಷಯನೂ ಬಂದಿಲ್ಲ ತುಂಬ ದಿನಗಳಿಂದ. ಸೊ ದಟ್ ಈಸ್ ದ ಬೇಸಿಕ್ ಡಿಸ್ಟಿಂಕ್ಷನ್. ಹ್ಯಾವೆಂಟ್ ಹರ್ಡ್ ಇಸ್ ದ ರೈಟ್ ಆಪ್ಷನ್. ದ ಹೆಡ್ ಮಾಸ್ಟರ್ ವಾಂಟ್ಸ್ ಈಸ್ ವಾಂಟಿಂಗ್ ಯಾವ್ದು ನಮ್ಗೆ ರೈಟ್ ಆಪ್ಷನ್ ಆಗುತ್ತೆ? ವೆರಿ ಗುಡ್. ವಾಂಟ್ಸ್ ಇಸ್ ದ ರೈಟ್ ಆಪ್ಷನ್. ಜೇನ್ has lived with her parents. ನಮಗೆ ಯಾವ್ದು ರೈಟ್ ಆಪ್ಷನ್ ಆಗುತ್ತೆ? lives with her is living ಅಂತ ಏನು ಅವಶ್ಯಕತೆ ಇಲ್ಲ, ಅವರು ಅಲ್ಲೇ ಇದ್ದಾರೆ. ಜೇನ್ lives with her parents. ಸಿಂಪಲ್ ಪ್ರೆಸೆಂಟ್. lives. ಯಾ, ಝೂಮ್ ಮಾಡಿ ಕಾಣಿಸ್ತಿಲ್ಲ ಕ್ವಶನ್ ಮೇಡಮ್. ಸ್ವಲ್ಪ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಒಂದು ನಿಮಿಷ. ಸೊ ಸಾರಿ, ಈ ಸೆಷನಲ್ಲಿ ನನಗೆ ಝೂಮ್ ಮಾಡೋಕ್ಕಾಗಲ್ಲ, ಬಟ್ ನೆಕ್ಸ್ಟ್ ಸೆಷನಲ್ಲಿ ಡೆಫಿನೆಟ್ಲಿ ನಾನು ಝೂಮ್ ಮಾಡ್ತೀನಿ. ಯಾ, ಲಾಸ್ಟ್ ಫ್ಯೂ ಕ್ವಶನ್ಸ್, ಲಾಸ್ಟ್ 4-5 ಕ್ವಶನ್ ನೋಡಿಬಿಡೋಣ ಯಾವುದು ಅಂತ.
We will visit Greece next month. We would visit Greece next month. We are visiting Greece next month. So ನಮಗೆ ಯಾವ್ದು ರೈಟ್ ಆಪ್ಷನ್ ಆಗುತ್ತೆ? The moon is revolving, has revolved, revolves around the earth. She wrote a novel, writes a novel, has written a novel. ಇದರಲ್ಲಿ ನಮಗೆ ಯಾವುದು ಕರೆಕ್ಟ್ ಆಪ್ಷನ್? ನಮಗೆ ಕರೆಕ್ಟ್ ಆಪ್ಷನ್ we are visiting. We are visiting Greece next month. ನೋಡಿ ಇಲ್ಲಿ ನಮ್ಗೆ ಕನ್ಫರ್ಮೇಷನ್ ಇದೆ, ನಾವು ಹೋಗ್ತೀವಿ ಗ್ರೀಸ್ಗೆ ಮುಂದಿನ ತಿಂಗಳು ಅಂತ ಬಂದಾಗ ವಿ ಆರ್ ಅಂತ ಬರುತ್ತೆ. ಓಕೆನಾ, ನಾವು ಪ್ಲ್ಯಾನ್ ಮಾಡ್ತಿಲ್ಲ. ಪ್ಲ್ಯಾನ್ ಮಾಡಿದ್ರೆ ವಿಲ್ ಅಂತ ಬರಬೇಕಾಗಿತ್ತು. ಸೊ ದ ಮೂನ್ ಏನಾಗುತ್ತೆ? ದ ಮೂನ್ ನಮಗೆ ಇಲ್ಲಿ ರಿವಾಲ್ವ್ಸ್ ಅರೌಂಡ್ ದ ಅರ್ತ್. ದ ಮೂನ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್ ಏನಕ್ಕೆ ಹೇಳ್ತೀವಿ? ಈಸ್ ರಿವಾಲ್ವಿಂಗ್, ತಿರುಗ್ತಾನೆ ಇರುತ್ತೆ. ಬೇಕಾಗಿಲ್ಲ. ಹ್ಯಾಸ್ ರಿವಾಲ್ವ್, ಮುಂಚೆ ತಿರುಗಿದೆ ಇಲ್ಲ. ರಿವಾಲ್ವ್ಸ್ ಪ್ರತಿದಿನ ತಿರುಗುತ್ತಲ್ವಾ, ರಿವಾಲ್ವ್ಸ್ ಅಂತ ಯೂಸ್ ಮಾಡಬೇಕು ಸಿಂಪಲ್ ಆಗಿ. ಶಿ ರೋಟ್ ಅ ನಾವೆಲ್, ಶಿ ರೈಟ್ಸ್ ಅ ನಾವೆಲ್, ಶಿ ಹ್ಯಾಸ್ ರಿಟನ್ ಅ ನಾವೆಲ್. ಏನಾಗುತ್ತಿದ್ದು ನಮಗೆ? ಶಿ ಹ್ಯಾಸ್ ರಿಟನ್ ಅ ನಾವೆಲ್. ಶಿ ಹ್ಯಾಸ್ ರಿಟನ್ ಅ ನಾವೆಲ್. ಓಕೆ, ಸೊ ನಾವು ಆಲ್ ಸ್ಟೂಡೆಂಟ್ಸ್ have handed hand in their work. I am teaching English for 12 years. I have been teaching English for 12 years. I will be teaching English for 12 years. The students rehearse their dialogues. They are rehearsing their dialogues. Either could be used here. ನೋಡಿ, ಹ್ಯಾಂಡೆಡ್ ಅಂತ ಬಂದಾಗ ಆಲ್ ಸ್ಟೂಡೆಂಟ್ ಹ್ಯಾಂಡೆಡ್ ಇನ್ ದೇರ್ ವರ್ಕ್ ಅಂತ ಹೇಳೋಕ್ಕಾಗಲ್ಲ. ಒನ್ ಸ್ಟೂಡೆಂಟ್ ಹ್ಯಾಂಡೆಡ್ ಇನ್ ದೇರ್ ವರ್ಕ್ ಅಂತ ಹೇಳ್ಬೋದು. ಸಿಂಗ್ಯುಲರ್ ಫಾರ್ಮ್, ಪ್ಲೂರಲ್ ಫಾರ್ಮ್ ನೆನ್ಪಿಟ್ಕೋಬೇಕು ನೀವು. ಸೊ ಹಿಯರ್ ದ ರೈಟ್ ಆಪ್ಷನ್ ವಾಟ್ ವಿ ಹ್ಯಾವ್ ಗಾಟ್ ಹಿಯರ್ ಇಸ್ all students have handed in their work. Okay, now so I have been teaching English for 12 years. Okay, now and the students are rehearsing their dialogue. Students rehearse their dialogues are rehearsing. One second, I'll write the spelling properly. Okay, so now ಇಲ್ಲಿ ಕಂಪ್ಲೀಟ್ ಆಗಿ let me see the chat box. ಕೆಲವು ಮಿಸ್ಟೇಕ್ಸ್ ಇದೆ, ಕೆಲವು ಮಿಸ್ಟೇಕ್ಸ್ ಇಲ್ಲ, ಬಟ್ ಇಟ್ ಇಸ್ ಫೈನ್. ನೀವೆಲ್ಲ ಟ್ರೈ ಮಾಡ್ತಿದ್ದೀರಾ ಕಲಿಯೋದಕ್ಕೆ ಕರೆಕ್ಟಾಗಿ ಅಲ್ವಾ? ಸೊ ವಂಡರ್ಫುಲ್. ಇಟ್ ಈಸ್ ವಂಡರ್ಫುಲ್. ಐ ಹೋಪ್ ಟೆನ್ಸಸ್ ಎಲ್ಲರೂ ಕಲ್ತಿದ್ದೀರಾ ಅಂತ ಕ್ಲಿಯರ್ ಆಗಿದೆ. ಟೆನ್ಸಸ್ ಅಂತ ಬಂದಾಗ ಎಲ್ಲರೂ ನೀಟಾಗಿ ಕಲ್ತಿದ್ದೀರಾ ಅಂತ ಕ್ಲಿಯರ್ ಆಗಿದೆ. Yeah. So thank you for subscribing Unacademy. Tenses na ಮುಗಿಸಿದೀವಿ, adjectives na ಮುಗಿಸಿದೀವಿ, adverbs na ಮುಗಿಸಿದೀವಿ, nouns pronouns na ಮುಗಿಸಿದೀವಿ, and subject verb agreement ಒಂದಿದೆ ನಮಗೆ. and we are supposed to do prepositions, articles and conjunctions. in 2-3 ಕ್ಲಾಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಕಂಪ್ಲೀಟ್ ಆಗಿ ಮುಗಿಸ್ತೀವಿ. ಆ್ಯಂಡ್ ಇದನ್ನು ಮುಗಿಸಿದ ಮೇಲೆ ನಾವು ಎರರ್ ಸ್ಪಾಟಿಂಗ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಈ ಥರ ನಾವು ತಗೊಳ್ತೀವಿ. ಸೊ ಇಟ್ ಈಸ್ ಆಲ್ ಫಾರ್ ಯುವರ್ ಪ್ರಿಪ್ರೇಷನ್ಸ್. ಇದೆಲ್ಲ ನಿಮಗೆ ಹೆಲ್ಪ್ ಆಗಲಿ ಅಂತ ಇಟ್ ಈಸ್ ಫಾರ್ ಯು ಪೀಪಲ್. ಆ್ಯಂಡ್ ಲೆಟ್ ಅಸ್ ಸಿ Unacademy ಅಂತ ಬಂದಾಗ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಾಗಿದೆ. ಸೊ ಚೂಸ್ Unacademy ಆ್ಯಂಡ್ ಗೆಟ್ all these benefits when it comes to PDO exam ಆಗಲಿ, HSTR exam ಆಗಲಿ, FDA, SDA ಇಲ್ಲ ಕರ್ನಾಟಕ PSI exam ಅಂತ ಬಂದಾಗ ನಿಮಗೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ? ಆ್ಯಂಡ್ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಮ್ಯಾಮ್ ಐ ಆಮ್ ಕ್ವೈಟ್ ಗುಡ್ ಇನ್ ಇಂಗ್ಲೀಷ್ ಬಟ್ ಡೋಂಟ್ ನೋ ಗ್ರಾಮರ್ ಅದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿತ್ರೆ ನಿಮ್ಗೆ ಕಂಪ್ಲೀಟಾಗಿ ಗ್ರಾಮರ್ ಬಂತು ಅನ್ನೋ ಹಾಗೇನೆ ಅಲ್ವಾ? ಕ್ಲಾಸ್ ಟೈಮಿಂಗ್ಸ್ ನಂದು ಪ್ರತಿದಿನ 7 to 8. ಓಕೆ, ನಾಟ್ 9 o'clock. ಇದು ನನ್ನ ಟೈಮಿಂಗ್. ಓನ್ಲಿ ಟುಡೇ ಐ ಆಮ್ ಡೂಯಿಂಗ್ ಇಟ್, ಬಟ್ ನಾರ್ಮಲಿ ಮೈ ಟೈಮಿಂಗ್ ಇಸ್ 7 to 8. ಸೊ ಸ್ಪರ್ಧಾ, ಅನಾವರಣ, Unacademy ಪ್ಲಸ್ ಫೀಚರ್ಸ್ ನಾನು ದಿನ ಹೇಳ್ತೀನಿ. ಎಲ್ಲಿದ್ರೂ ನೀವು ಆಕ್ಸೆಸ್ ಮಾಡ್ಬೋದು. ಟಾಪ್ ಎಜುಕೇಟರ್ಸ್ ಫ್ರಮ್ ಇಂಡಿಯಾ, ಲೈಕ್ ಆಫ್ ಇಂಡಿಯಾ, ಫ್ರಮ್ ಆಲ್ ಯು ವಿಲ್ ಗೆಟ್ ಇಟ್ ಇನ್ Unacademy. ಎಲ್ಲ ಕವರೇಜ್ ಕವರ್ ಮಾಡಲಾಗುತ್ತೆ. ಕಂಪ್ಲೀಟ್ ಎಕ್ಸಾಮ್ ಪ್ರಿಪ್ರೇಷನ್, ಆನ್ಸರ್ ರೈಟಿಂಗ್ ಸೆಷನ್ಸ್ ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್ ಮತ್ತು ಮೆಂಟರ್ಶಿಪ್ ಆ್ಯಂಡ್ ಗೈಡೆನ್ಸ್ ಇದೆಲ್ಲ ನಿಮಗೆ ಸಿಗುತ್ತೆ. ಅನ್ಲಿಮಿಟೆಡ್ ಫ್ರೀ ಕ್ಲಾಸಸ್ ಆನ್ ಯೂಟ್ಯೂಬ್ ಆ್ಯಂಡ್ ಡೈಲಿ ಅಪ್ಡೇಟ್ಸ್ ಆನ್ ಟೆಲಿಗ್ರಾಮ್.
So kindly subscribe to Unacademy and make use of it. I hope tenses have been very useful and ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಟೈಮಿಂಗ್ಸ್ ಇಂಗ್ಲಿಷ್ ಕ್ಲಾಸ್ 7 to 8 o'clock every day. 4 times in a week 7 to 8 o'clock ನಿಮ್ಗಿರುತ್ತೆ. So take care, good night. I'll see you tomorrow at 7 to 8 o'clock. ನಾಳೆ ನಾವು ಆರ್ಟಿಕಲ್ಸ್ ಮಾಡೋಣ. Bye bye.